ಪ್ರೈಸ್ ದಿ ಲಾರ್ಡ್. ಮತ್ತೊಂದು ವಾರ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ. ಇವತ್ತಿನ ವಾಕ್ಯ ಸಂದೇಶದ ಪೀಠಿಕೆ ಏನೆಂದರೆ, ನನ್ನ ಜೀವಿತದಲ್ಲಿನ ಇಕ್ಕಟ್ಟಿನ ಪರಿಸ್ಥಿತಿ ಬದಲಾಗುತ್ತಾ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ನನ್ನ ಜೀವಿತದಲ್ಲಿನ ಇಕ್ಕಟ್ಟಿನ ಪರಿಸ್ಥಿತಿ ಬದಲಾಗುತ್ತಾ. ನಮ್ಮ ಜೀವನನೇ ಒಂದು ಇಕ್ಕಟ್ಟು ಬಹಳ ಬಿಕ್ಕಟ್ಟು ಅಲ್ವಾ? ಅದರಲ್ಲಿ ದೇವರನ್ನು ನಂಬಿದಂಥ ಮಕ್ಕಳ ಜೀವಿತದಲ್ಲಿ ಬಹಳ ವಿರೋಧ, ಹೋರಾಟ, ಪ್ರಯಾಸ, ಹೇಳಿಕೊಳ್ಳಲಾರದಂಥದ್ದು. ಸೈತಾನನು ಈ ಲೋಕದಲ್ಲಿ ಜನರನ್ನು ಮರಳು ಮಾಡುವುದು ಮಾತ್ರ ಅಲ್ಲ, ದೇವರನ್ನು ನಂಬಿದಂಥ ಮಕ್ಕಳ ಜೀವಿತದಲ್ಲಿ ಕೂಡ ಹೋರಾಟಗಳನ್ನು ತಂದಾಕ್ತಾ ಇರ್ತಾನೆ, ಇಕ್ಕಟ್ಟುಗಳನ್ನು ತಂದಾಕ್ತಾ ಇರ್ತಾನೆ. ಆಗ ನಾವು ದೇವರಲ್ಲಿ ನಿಲ್ಲಬಾರ್ದು, ದೇವರಿಗಾಗಿ ಜೀವಿಸಬಾರ್ದು, ದೇವರಿಂದ ದೂರ ಹೋಗಬೇಕು, ದೇವರಿಂದ ಅನ್ಯ ಮಾರ್ಗದಲ್ಲಿ ಹಿಡಿದುಕೊಂಡು ಹೋಗಬೇಕು ಅನ್ನೋದೇ ಅವನ ಉದ್ದೇಶವಾಗಿದೆ. ಸೊ ಪ್ರತಿ ಕ್ರೈಸ್ತರನ್ನು ನಾವು ಕೇಳುವಾಗ, ದೇವರನ್ನ ನಂಬಿದಂಥ ಮಕ್ಕಳನ್ನ ಪ್ರತ್ಯೇಕವಾಗಿ ಕೇಳುವಾಗ, ನಿಮ್ಮ ಜೀವನ ಹೇಗಿದೆ, ಪ್ರಾರ್ಥನಾ ಜೀವಿತ ಹೇಗಿದೆ, ಕುಟುಂಬ ಜೀವಿತ ಹೇಗಿದೆ, ಆತ್ಮಿಕ ಜೀವಿತ ಹೇಗಿದೆ ಅಂತ ಹೇಳುವಾಗ ಅವರು ಹೇಳುವ ಮಾತು, ತುಂಬಾ ಶೋಧನೆಗಳಲ್ಲಿ ಹೋಗ್ತಾ ಇದ್ದೇನೆ ಪಾಸ್ಟ್ರೇ, ತುಂಬಾ ಕಷ್ಟದಲ್ಲಿ ಹೋಗ್ತಾ ಇದ್ದೇನೆ, ಗೊತ್ತಿಲ್ಲ ನಾನು ಎಷ್ಟು ಸಾರಿ ಪ್ರಯತ್ನ ಮಾಡುತ್ತೇನೆ, ಎಷ್ಟು ಸಾರಿ ನಾನು ದೇವರಲ್ಲಿ ನಿಲ್ಲಬೇಕಂತ ಆಲೋಚನೆ ಮಾಡುತ್ತೇನೆ, ಆದರೆ ದೇವರು ಮಾರ್ಗದಲ್ಲಿ ನಡೆಯಲಿಕ್ಕೆ ನನಗೆ ತುಂಬಾ ಹೋರಾಟಗಳು ಇದೆ. ಹಲ್ಲೆಲೂಯಾ. ಅನೇಕರು ಹೇಳೋದೇನೆಂದ್ರೆ, ಹೋರಾಟಗಳು ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ. ಹೋರಾಟಗಳಿಲ್ಲ ಅಂತ ಹೇಳಿಲ್ಲ, ಆದ್ರೆ ನಾನು ಹೇಳ್ತೇನೆ, ಹೋರಾಟಗಳು ನಿಮ್ಮ ಜೀವಿತದಲ್ಲಿ ಇದಾವೆ ಅಂದ್ರೆ ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಯಾಕೆಂದ್ರೆ ಸರಿಯಾದ ದಾರಿಯಲ್ಲಿ ಇರುವಾಗಲೇ ಹೋರಾಟಗಳು ಬರ್ತವೆ. ಅನ್ಯ ಮಾರ್ಗದಲ್ಲಿ ಹೋಗುವಾಗ, ವಿಶಾಲ ಮಾರ್ಗದಲ್ಲಿ ಹೋಗುವಾಗ, ಜನರು ಹೋಗುವ ದಾರಿಯಲ್ಲಿ ಹೋಗುವಾಗ ಕಷ್ಟ ಇರೋದಿಲ್ಲ. ಎಲ್ಲರೂ ಹೋಗೋ ಮಾರ್ಗದಲ್ಲಿ ಹೋದ್ರೆ ಯಾವುದೂ ಕಷ್ಟ ಇರೋದಿಲ್ಲ. ಆದರೆ ಒಂದು ಇಕ್ಕಟ್ಟಿನ ದಾರಿಯಲ್ಲಿ ಹೋಗಬೇಕಾದ್ರೆ ಅದು ಬಹಳ ಬಿಕ್ಕಟ್ಟಾಗಿರ್ತದೆ. ದೇವರ ವಾಕ್ಯ ಹೇಳುತ್ತದೆ, ದೇವರ ಮಾರ್ಗ, ದೇವರ ಕಾರ್ಯ, ದೇವರ ರೀತಿ ನೀತಿಗಳು ಬಹಳ ಕಠಿಣವಾಗಿ ನಮಗೆ ಕಾಣಿಸ್ತವೆ, ಆದರೆ ಅದರಲ್ಲಿ ಸತ್ಯ ಇರುತ್ತದೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 118ನೆಯ ಕೀರ್ತನೆ, ಅದರ 5ನೇ ವಚನವನ್ನು ದಯಮಾಡಿ ನೀವು ಓದಬೇಕಾಗಿ ಕೇಳ್ಕೊಳ್ತೇನೆ. ಕೀರ್ತನೆಗಳ ಗ್ರಂಥ 118ನೆಯ ಕೀರ್ತನೆ 5ನೆಯ ವಚನ. ಇಕ್ಕಟ್ಟಿನಲ್ಲಿ, ಎಲ್ಲಿ? ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟನು. ಯಾವಾಗ ಮೊರೆ ಇಟ್ಟನು? ಇಕ್ಕಟ್ಟಿನ ಪರಿಸ್ಥಿತಿ. ಎಂತ ಪರಿಸ್ಥಿತಿ? ಇಕ್ಕಟ್ಟಿನ ಪರಿಸ್ಥಿತಿ. ಈಗ ನೋಡಿ, ಸಾಧಾರಣವಾಗಿ ಮಕ್ಕಳು ತಮ್ಮ ಪಾಡಿಗೆ ತಾವು ಶಾಲೆಗೆ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಆದ್ರೆ ಶಾಲೆಯಲ್ಲಿ ಫೀಸ್ ಕಟ್ಟಬೇಕು ಅಂತ ಹೇಳಿದಾಗ, ಇಲ್ಲವೇ ಅವರಿಗೆ ಏನಾದರೂ ಬುಕ್ಸ್ ಬೇಕು ಅಂತ ಹೇಳಿದಾಗ, ಫೀಸ್ ಕಟ್ಟಬೇಕು ಅಂತ ಹೇಳಿದಾಗ, ಅಂತ ಟೈಮಲ್ಲಿ ಅವರು ತಂದೆ ತಾಯಿಗಳ ಬಳಿಯಲ್ಲಿ ಬರ್ತಾರೆ, ಹೇಳ್ತಾರೆ, ನನಗೆ ಫೀಸ್ ಕಟ್ಟಬೇಕು, ನನಗೆ ಇಂಥ ಪುಸ್ತಕ ಬೇಕು, ನನಗೆ ಇಂಥ ಕೆಲಸ ಬೇಕು. ಯಾವಾಗ ಮಕ್ಕಳು ಹೆಚ್ಚಾಗಿ ತಂದೆ ತಾಯಿಗಳ ಹತ್ರ ಬರ್ತಾರೆ, ಅವರಿಗೆ ಕಷ್ಟ ಅನಿಸಿದಾಗ, ಫೀಸ್ ಕಟ್ಟಬೇಕನ್ನಿಸಿದಾಗ, ಅಂತ ಪರಿಸ್ಥಿತಿಗಳಲ್ಲಿ ಮಕ್ಕಳು ತಂದೆ ತಾಯಿಗಳ ಬಳಿಯಲ್ಲಿ ಬರುತ್ತಾರೆ. ಆದರೆ ಅದೇ ರೀತಿಯಲ್ಲಿ ದೇವರ ಮಕ್ಕಳಾದವರು ಎಂಥ ಸಮಯದಲ್ಲಿ ದೇವರ ಹತ್ರ ಹೆಚ್ಚಾಗಿ ಬರ್ತಾರೆ ಅಂತ ಹೇಳಿದರೆ, ಇಕ್ಕಟ್ಟಿನ ಸಮಯದಲ್ಲಿ. ಆದ್ರೆ ಇಲ್ಲಿ ಲೋಕದ ಜನರು ಇಕ್ಕಟ್ಟಿನ ಸಮಯದಲ್ಲಿ ಎಲ್ಲಿ ಹೋಗ್ತಾರೆ? ಲೋಕದ ಜನರು ಇಕ್ಕಟ್ಟು ಅಂದ್ರೆ ನಿಮಗೆ ಗೊತ್ತಲ್ಲ. ಈಗ ಸಾಲ ಕಟ್ಟಬೇಕು, ಶಾಲೆ ಫೀಸ್ ಕಟ್ಟಬೇಕು, ಏನೋ ವಸ್ತುಗಳು ತಗೊಳ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮನೆಗೆ ವಸ್ತುಗಳು ತರಬೇಕು, ಮಕ್ಕಳನ್ನ ನೋಡ್ಬೇಕು, ಕುಟುಂಬನ ನೋಡ್ಬೇಕು. ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಹೆಚ್ಚಿನ ಜನರು ನೋಡುವಂತ ಪರಿಸ್ಥಿತಿ ಎಲ್ಲಿ ಅಂತ ಹೇಳಿದ್ರೆ, ಅವರು ನೋಡುವಂಥದ್ದು ತಮ್ಮವರ ಬಗ್ಗೆ ಜ್ಞಾಪಕ ಬರುತ್ತೆ. ಯಾರ ಬಗ್ಗೆ? ತಮ್ಮ ಸಂಬಂಧಿಕರು, ಇಲ್ಲ ಸ್ನೇಹಿತರು, ನಮ್ಮ ನೆಂಟರು. ಕೆಲವರಿಗೆಲ್ಲ ಯಾವ ಜ್ಞಾಪಕ ಬರುತ್ತೆ ಅಂದ್ರೆ, ಕಷ್ಟ ಅಂದ ತಕ್ಷಣ ಹುಟ್ಟಿದ ಮನೆ ಜ್ಞಾಪಕ ಬಂದ್ಬಿಡುತ್ತೆ, ಹೌದಲ್ವಾ? ಹೆಣ್ಮಕ್ಳಿಗೆ ಕಷ್ಟ ಅಂದ ತಕ್ಷಣ ಹುಟ್ಟಿದ ಮನೆ, ತವ್ರ ಮನೆ. ತವ್ರ ಮನೆ. ಎಲ್ಲಿ ಹೋಗೋಣ? ತವ್ರ ಮನೆಗೆ. ಅವ್ರಿಗೆ ಫೋನ್ ಮಾಡೋಣ, ಅವ್ರನ್ನ ಕೇಳೋಣ. ಎಲ್ಲರ ಹೆಚ್ಚಿನ ಶತ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಅವ್ರಿಗೆ ಏನಂದ್ರೆ ತವ್ರ ಮನೆ ಕಡೆ ನೋಡ್ತಾರೆ. ತವ್ರ ಮನೆ ಕಡೆ ಸಹಾಯ ಬರ್ತದಾ, ನನ್ನ ಪರವಾಗಿ ಮಾತನಾಡ್ತಾರಾ ಅಂತ ಹೇಳ್ಬಿಟ್ಟು ತವ್ರ ಮನೆ ಕಡೆಗೆ ನೋಡ್ತಾರೆ. ಇಕ್ಕಟ್ಟಿನಲ್ಲಿ ಸಾಲದಲ್ಲಿರೋರು ಎಲ್ಲಿ ನೋಡ್ತಾರೆ? ಸಾಲ ಇದೆ, ಎಲ್ಲಿ ನೋಡ್ತಾರೆ? ಇನ್ನೆಲ್ಲಿ ಸಾಲ ಸಿಗುತ್ತೆ, ಹೌದಲ್ವಾ? ಬ್ಯಾಂಕಲ್ಲಿ ಸಾಲ ಸಿಗುತ್ತಾ? ಯಾರಾದ್ರೂ ಸಾಲ ಕೊಡೋರಿದಾರಾ? ಯಾಕೆಂದ್ರೆ ಅವರ ಕಷ್ಟ ಇಕ್ಕಟ್ಟೇನು? ಸಾಲ. ಆ ಸಾಲ ಪರಿಷ್ಕಾರ ಆಗ್ಬೇಕಾದ್ರೆ ಬ್ಯಾಂಕ್ ಕಡೆ ನೋಡ್ತಾರೆ, ಗೌರ್ಮೆಂಟ್ ಕಡೆ ನೋಡ್ತಾರೆ. ಯಾಕೆಂದ್ರೆ ಏನಾದ್ರೂ ಸಾಲ ಸಿಗ್ತದಾ, ನನ್ನ ಸಾಲ ತೀರ್ತದಾ ಅಂತ ಹೇಳ್ಬಿಟ್ಟು ಸಾಲದವ್ರು ಅಲ್ಲಿ ನೋಡ್ತಾರೆ. ಇಲ್ಲ ಒಂದು ವೇಳೆ ರೋಗ ಇದೆ ಅಂತ ತಿಳ್ಕೊಳ್ಳಿ, ರೋಗದ ಇಕ್ಕಟ್ಟಿದೆ ಅಂತ ತಿಳ್ಕೊಳ್ಳಿ, ಎಲ್ಲಿ ನೋಡ್ತಾರೆ ಅವರು?
ಡಾಕ್ಟರ್ಗಳ ಕಡೆಗೆ ನೋಡ್ತಾರೆ, ಆಸ್ಪತ್ರೆಗಳ ಕಡೆಗೆ ನೋಡ್ತಾರೆ. ಯಾಕೆಂದ್ರೆ ನನ್ನ ರೋಗಕ್ಕೆ ಈ ಆಸ್ಪತ್ರೆಯಲ್ಲಿ ಮೇಲಾಗುತ್ತೇನೋ, ನನ್ನ ಒಂದು ತೊಂದರೆಗೆ ಈ ಆಸ್ಪತ್ರೆ ಈ ಡಾಕ್ಟರ್ ಹತ್ರ ಮೇಲಾಗುತ್ತೇನೋ ಅಂತ ಎದುರು ನೋಡ್ತಾ ಇರ್ತಾರೆ ಅಲ್ವಾ. ನನಗೆ ಕೆಮ್ಮು ಸುಮಾರು ಒಂದು ತಿಂಗಳು ಹೆಚ್ಚು ಕಡಿಮೆ ಇದ್ದಾಗ ನಾವೇನ್ ಮಾಡಿದ್ವಿ, ಎಲ್ಲಾ ಪ್ರಯತ್ನಗಳನ್ನ ಪಟ್ವಿ. ಎಲ್ಲಾ ತರದ ಸಿರಪ್ಗಳು, ಎಲ್ಲಾ ತರದ ಐಟಮ್ಗಳು, ಕೆಲವು ಸಾರಿ ಅಲೋಪತಿ ಹಾಸ್ಪಿಟ್ಲಿಗೂ, ಕೆಲವು ಸಾರಿ ಆಯುರ್ವೇದಿಕ್, ಕೆಲವು ಸಾರಿ ಹೋಮಿಯೋಪತಿ. ಓಕೆ, ಎಲ್ಲ ಪ್ರಯತ್ನಗಳನ್ನ. ಕೆಲವರು ಹೇಳ್ತಾರೆ ಹೋಮಿಯೋಪತಿ ಟ್ರೈ ಮಾಡ್ರಿ, ಚೆನ್ನಾಗಿ ಬೇಗ ಕ್ಯೂರ್ ಆಗ್ತದೆ, ನಿಧಾನ ಆದ್ರೂ ಬೇಗ ಕ್ಯೂರ್ ಆಗ್ತದೆ ಅಂತ ಹೇಳ್ತಾರೆ. ಕೆಲವರು ಆಯುರ್ವೇದ ಅಂತಾರೆ, ಕೆಲವರು ಡಾಕ್ಟರ್ ಅಲೋಪತಿ ಅಂತ ಹೇಳ್ತಾರೆ. ಅಂದ್ರೆ ಕಷ್ಟದಲ್ಲಿರುವ, ರೋಗದಲ್ಲಿರುವಂತ ವ್ಯಕ್ತಿಗೆ ಏನ್ ಬೇಕು? ಬಿಡುಗಡೆ ಬೇಕು. ತಾನು ಇಕ್ಕಟ್ಟಿನಲ್ಲಿದ್ದೇನೆ, ತಾನು ರೋಗದಲ್ಲಿದ್ದೇನೆ, ನನಗೆ ಬಿಡುಗಡೆ ಬೇಕು. ಅದು ಹೇಗಾದ್ರೂ ಪರವಾಗಿಲ್ಲ, ಯಾವ ಹಾಸ್ಪಿಟಲ್ ಆದ್ರೂ ಪರವಾಗಿಲ್ಲ, ಯಾವ ಮೆಡಿಸಿನ್ ಆದ್ರೂ ಪರವಾಗಿಲ್ಲ. ನಾವ್ ಹೇಳ್ತೀವ, ಇಲ್ಲ ನಾನು ಹೋಮಿಯೋಪತಿಗೆ ಹೋಗಲ್ಲ, ನಾನು ಆಯುರ್ವೇದಕ್ಕೆ ಹೋಗಲ್ಲ, ನಾನು ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಹೋಗಲ್ಲ ಅಂತಾರ. ಮನುಷ್ಯರಿಗೆ ಏನ್ ಬೇಕು? ಬಿಡುಗಡೆ ಬೇಕು. ಬಿಡುಗಡೆ ಬೇಕಾದ್ರೆ ಅದು ಯಾವ ಡಾಕ್ಟರ್ ಆದ್ರೂ ಆಗ್ಲಿ, ಯಾವ ಆಸ್ಪತ್ರೆ ಆದ್ರೂ ಆಗ್ಲಿ, ಯಾವ ರೀತಿಯಾದಂಥದ್ದಾಗ್ಲಿ ಹೋಗ್ಬೇಕು. ನೋಡಿ, ಮನುಷ್ಯರ ಇಕ್ಕಟ್ಟು, ಅನಾರೋಗ್ಯ, ಸಾಲ, ಕಷ್ಟ, ಶೋಧನೆ ಇದೆಲ್ಲವೂ ಬಂದಾಗ ಮನುಷ್ಯರು ಏನ್ ಮಾಡ್ತಾರೆ? ಬೇರೆ ಕಡೆಗೆ ನೋಡ್ತಾರೆ. ಅನ್ಯರೆಲ್ಲ ನೋಡೋದೇನಂದ್ರೆ ಎಲ್ಲಿ ಸಿಗುತ್ತಾ ಬಿಡುಗಡೆ ಅಂತ. ಆದರೆ ದೇವರ ಮಕ್ಕಳು ಎಲ್ಲಿ ನೋಡ್ಬೇಕಂತ ಹೇಳ್ತದೆ ಬೈಬಲ್ಲು. ಇಕ್ಕಟ್ಟಿನಲ್ಲಿ ಮೊದಲು ಯಾರಿಗೆ ಮೊರೆ ಇಡಬೇಕು? ಯೆಹೋವನಿಗೆ ಮೊರೆ ಇಡಬೇಕು, ದೇವರಿಗೆ ಮೊರೆ ಇಡಬೇಕಂತೆ. ಅಂದ್ರೆ ಬೇಡವಾ? ಹಂಗಾದ್ರೆ ಡಾಕ್ಟರ್ ಕೆಲವರು ಹೇಳ್ತಾರೆ ಆಸ್ಪತ್ರೆಗೆ ಹೋಗೋದು ಬೇಡವಾ, ಅಲ್ಲಿ ಹೋಗೋದು ಬೇಡ. ಹೋಗಬೇಕು, ಆದರೆ ದೇವರ ಕೃಪೆಗಾಗಿ ಮೊದಲು ನಾವು ದೇವರ ಹತ್ರ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಎಲ್ಲಿ ಪ್ರಾರ್ಥನೆ ಮಾಡ್ಬೇಕು? ನಾವು ದೇವರ ಸಮ್ಮುಖದಲ್ಲಿ. ನೀವು ಪ್ರಾರ್ಥನೆ ಮಾಡಿ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಕೊಡೋ ಮೆಡಿಸಿನ್ ನಿಮಗೆ ಸೆಟ್ ಆಗ್ತದೆ. ನೀವು ಮನುಷ್ಯರ ಹತ್ರ ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಮೊದಲು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ನಾನು ಆ ವ್ಯಕ್ತಿ ಹತ್ರ ಹೋಗ್ತಾ ಇದ್ದೇನೆ, ದಯಮಾಡಿ ನನಗೆ ಸಹಾಯ ಮಾಡು. ಈಗೋ ನಾನು ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದೇನೆ, ದೇವರೇ ನನಗೆ ಸಹಾಯ ಮಾಡು. ದೇವರೇ ಇಂಥ ಒಂದು ವಿರೋಧಿ ಹತ್ರ ನಾನು ಹೋಗ್ತಾ ಇದ್ದೇನೆ, ನನಗೆ ಸಹಾಯ ಮಾಡು ಎಂದು ನೀವು ಮೊದಲು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೋದ್ರೆ ನಿಮ್ಮ ಕೆಲಸನ ದೇವರೇನ್ ಮಾಡ್ತಾನೆ? ಸಫಲ ಪಡಿಸ್ತಾನೆ. ಆದ್ರೆ ನನಗೇನು ದೇವರ ಸಹಾಯನೇ ಬೇಕಾಗಿಲ್ಲ, ನಾನೇ ಮಾಡಬಲ್ಲೆ ಅಂತ ನಾವು ಹೋಗ್ತೀವಿ. ಆದ್ರೆ ನಮ್ಮ ಕೆಲಸಗಳೇನಾಗ್ತವೆ? ಫೇಲ್ ಆಗೋಗ್ತವೆ, ನಾವು ಬಾಧೆ ಪಡ್ತೇವೆ. ಅದಕ್ಕೆ ಕೀರ್ತನೆಗಾರನ ಇಲ್ಲಿ ಹೇಳ್ಕೊಡ್ತಾ ಇರುವಂತದ್ದು ಏನಂದ್ರೆ, ನೀವು ಯಾರಾದ್ರೂ ಅನುಭವದ ಮೂಲಕವಾಗಿ ಅವರು ಹೇಳ್ತಾ ಇದ್ದಾನೆ, ಇಕ್ಕಟ್ಟಿನಲ್ಲಿ ನಾನು ಇದ್ದಾಗ ನಾನು ಯಾರಿಗೆ ಮೊರೆ ಇಟ್ಟನು? ಯೆಹೋವನಿಗೆ ಮೊರೆ ಇಟ್ಟನು, ಮನುಷ್ಯರಿಗಲ್ಲ, ಮನುಷ್ಯರಿಗಲ್ಲ. ನಿಮಗೆಲ್ಲ ಗೊತ್ತಿದೆ, ಒಬ್ಬ ವ್ಯಕ್ತಿಯ ಕುರಿತಾಗಿ ಹಿಜ್ಕೀಯ ಎಂಬ ಒಬ್ಬ ಅರಸನಿದ್ದನು. ಅವನ ಶತ್ರುಗಳೇನ್ ಮಾಡ್ಬಿಟ್ರು ಗೊತ್ತಾ? ಹಿಜ್ಕೀಯನಿಗೆ ಶತ್ರುಗಳೆಲ್ಲ ಒಟ್ಟಿಗೆ ಆಗ್ಬಿಟ್ರು, ಒಂದಾಗ್ಬಿಟ್ರು ಶತ್ರುಗಳು. ಗೊತ್ತೇ ಇಲ್ಲ ಇವನಿಗೆ. ಎಲ್ಲ ಒಳಗೊಳಗೆ ಮಾತಾಡ್ಕೊಂಡ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದಾರೆ, ಎಲ್ಲಾ ಶತ್ರುಗಳು, 4 ಜನ ಶತ್ರುಗಳು ಸೇರ್ಬಿಟ್ಟು ಒಂದಾಗ್ಬಿಟ್ಟು ದಿಢೀರ್ನೆ ಇವನ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದ್ಬಿಟ್ರು. ಅವ್ರು ಹೇಳ್ತಾರೆ, ನೋಡಿ ನಾವು ಈಗ ರೆಡಿ ಆಗಿದ್ದೀವಿ ಯುದ್ಧಕ್ಕೆ ಬಾ, ಇಲ್ಲ ಅಂದ್ರೆ ಸೋಲೊಪ್ಕೋ. ಆವಾಗ ಏನ್ ಮಾಡ್ಬೇಕು ಹಿಜ್ಕೀಯನು? ಸೋಲು ಒಪ್ಕೋಬೇಕಾ? ಏನ್ ಮಾಡ್ಬೇಕು ಅವನಿಗೆ ಗೊತ್ತಿಲ್ಲ. ಅವನು ಏನ್ ಮಾಡ್ತಾನೆ ಗೊತ್ತಾ? ಅವನು ನೇರವಾಗಿ ದೇವರ ಸಮ್ಮುಖಕ್ಕೆ ಹೋಗ್ತಾನೆ. ಅವನು ಸೈನ್ಯಾಧಿಪತಿ ಹತ್ರ ಹೋಗ್ಲಿಲ್ಲ. ಸೈನ್ಯ ಇದೆಯಾ ನಮ್ಮ ಹತ್ರ ನೋಡೋಣ, ಇದೆಯಾ, ಎಲ್ಲರೂ ರೆಡಿ ಇದೀರಾ ಯುದ್ಧಕ್ಕೆ ಅಂತ ಕೇಳಲೇ ಹೋಗ್ಲಿಲ್ಲ. ಇಲ್ಲ ಇನ್ನೊಬ್ಬ ಅರಸನಿಗೆ ಯಾರನ್ನಾದ್ರೂ ಕೇಳಪ್ಪ ಸಪೋರ್ಟ್ಗೆ, ಯಾಕಂದ್ರೆ ಅವ್ರು 4 ಜನ ಇದ್ದಾರೆ, ನನಗಿನ್ಯಾರಾದ್ರೂ ಸಿಗ್ತಾರಾ ಅಂತ ಹೋಗ್ಲಿಲ್ಲ. ಅವನೇನ್ ಮಾಡ್ದ? ನೇರವಾಗಿ ದೇವರ ಆಲಯಕ್ಕೆ ಹೋಗಿ ದೇವರ ಮುಂದೆ ಕುಳಿತುಕೊಂಡು ಮೊಣಕಾಲಿನ ಮೇಲೆ ದೇವರೇ ಹೇಳ್ತಾನೆ, ದೇವರೇ ನನಗಂತೂ ಯಾರೂ ಇಲ್ಲ, ನಮಗೆ ಬಲ ಇಲ್ಲ, ನಾವು ಅವ್ರನ್ನ ಯುದ್ಧ ಮಾಡಲಿಕ್ಕೆ ಬೇಕಾಗಿರುವಷ್ಟು ನಮಗೆ ಶಕ್ತಿ ಇಲ್ಲ, ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ಹಲ್ಲೆಲೂಯಾ. ಏನಂತ ಹೇಳ್ತಾನೆ? ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನನಗೆ ಬಲ ಇಲ್ಲ, ಯುದ್ಧ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಯಾಕೆಂದ್ರೆ ಶತ್ರುಗಳೆಲ್ಲ ಒಟ್ಟಾಗಿದ್ದಾರೆ. ಕೆಲವು ಸಾರಿ ನಮಗೇನಾಗ್ಬಿಡುತ್ತಂದ್ರೆ ಎಲ್ಲರೂ ಒಂದು ಗುಂಪು, ನಾವೇ ಒಂದು ಗುಂಪು ಅನಿಸ್ಬಿಡ್ತದೆ ಅಲ್ವಾ? ದೇವರು ನಂಬಿದ ಮಕ್ಕಳಿಗೆ ಹಂಗೆ ಅನಿಸ್ತದೆ. ಅವರೆಲ್ಲ ಒಂದು, ನಾವೇ ಇನ್ನೊಂದು. ಎಲ್ಲ ಅವ್ರ ಕಡೆ ನಿಂತ್ಕೊಳ್ತಾರೆ, ನಮ್ಮ ಕಡೆ ಯಾರು ನಿಂತ್ಕೊಡಲ್ಲ. ಇವಾಗ ಪರಿಸ್ಥಿತಿ ಹಾಗೆ ಇದೆ ಲೋಕದಲ್ಲಿ ನೋಡುವುದಾದ್ರೆ. ಎಲ್ಲರೂ ಗುಂಪಿನಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲ ಗುಂಪಿನಲ್ಲಿ ಡ್ಯಾನ್ಸ್ ಆಡ್ಕೊಂಡು ಎಲ್ಲ ಚೆನ್ನಾಗಿ ಹೋಗುವಾಗ ತೊಂದರೆ ಇಲ್ಲ. ನಾವೇನಾದ್ರೂ ಆಪೋಸಿಟ್ ಹೋಗುವಾಗ ಎಲ್ಲರೂ ನೋಡ್ತಾರೆ, ನಾವೆಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ರೆ ಅವ್ರು ಸಪರೇಟ್ ಆಗಿ ಆಪೋಸಿಟ್ ಹೋಗ್ತಾ ಇದ್ದಾನೆ. ಎಲ್ಲರ ಕಣ್ಣು ಯಾರ ಮೇಲೆ ಇರ್ತದೆ? ಆ ಒಬ್ಬನ ಮೇಲೆ ಇರ್ತದೆ ಅಲ್ವಾ? ಈಗ ಕೆಲವು ಸಾರಿ ಏನಾಗ್ತದೆ ಅಂದ್ರೆ, ನಮ್ಮ ಬೀದಿಗಳಲ್ಲಿ ಕೆಲವು ಸಾರಿ ನಡೆಯುವಾಗ, ಕಾರ್ಯಗಳು ನಡೆಯುವಾಗ
ಏನು ಮಾಡ್ತಾರೆ, ಎಲ್ಲ ಒಂದು ಹಬ್ಬ ಅದಕ್ಕೆ ಎಲ್ಲ ದುಡ್ಡು ಹಾಕ್ತಾ ಇರ್ತಾರೆ, ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅವ್ರು ನಮ್ಮನೆ ಹತ್ರ ಬರ್ತಾರೆ. ನಾವೇನಾದರೂ ನಾವು ಕ್ರಿಶ್ಚಿಯನ್ ಅಪ್ಪ, ದೇವ್ರು ನಂಬಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಒಂಥರ ನೋಡ್ತಾರೆ. ಏನು ನಾವೆಲ್ಲ ಒಂದಾಗಿರುವಾಗ ನೀನು ಮಾತ್ರ ಸಪ್ರೇಟು ಅಂತೇಳಿ ಲೋಕ ಆ ರೀತಿಯಾಗಿ ನೋಡ್ತದೆ. ಆದರೆ ನಾವು ಯಾವುದಕ್ಕಾಗಿ ಸಪ್ರೇಟ್ ಆಗಿದ್ದೇವೆ ಅಂತ ಹೇಳಿದರೆ, ಒಳ್ಳೆಯತನಕ್ಕಾಗಿ, ಪರಿಶುದ್ಧತೆಗಾಗಿ, ದೇವರಿಗಾಗಿ, ಸೃಷ್ಟಿಕರ್ತನಿಗಾಗಿ ಒಟ್ಟಾಗಿದ್ದೇವೆ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಹಿಜ್ಕೀಯನಿಗೆ ವಿರುದ್ಧವಾಗಿ ಏನು ಮಾಡಿಬಿಟ್ರು, ಎಲ್ಲ ಅರಸರುಗಳು ಸೇರಿ ಬಂದಾಗ ಅವನು ಹೋಗಿ, ನನ್ನ ಕೈಯಲ್ಲಿ ಏನೂ ಆಗಲ್ಲಪ್ಪ, ದೇವರೇ ನೀನೇ ಏನಾದರೂ ಸಹಾಯ ಮಾಡಬೇಕು ಎಂದು ಪ್ರಾರ್ಥನೆ ಮಾಡ್ತಾನೆ. ಆಗ ಏನು ಮಾಡ್ತಾನೆ, ಏನು ನಡೆಯುತ್ತೆ ಗೊತ್ತಾ ನಿಮಗೆ? ದೇವರು ಸದುತ್ತರ ಕೊಟ್ಟನು. ಯಾವ ರೀತಿಯಾಗಿ ಹಿಜ್ಕೀಯನಿಗೆ ಸದುತ್ತರ ಕೊಟ್ಟ ಗೊತ್ತಾ? ಅದೇ ರಾತ್ರಿಯಲ್ಲಿ ದೇವರು ಒಬ್ಬ ದೇವದೂತನನ್ನ ಕಳುಹಿಸಿದ. ಹಲ್ಲೆಲೂಯ. ಎಲ್ಲಿಗೆ ಕಳುಹಿಸಿದ? ಇವನು ವಿರುದ್ಧವಾಗಿ 4 ಜನ ಸೇರಿ ಪಾಳೆಯ ಮಾಡ್ಕೊಂಡು ಕಾಯ್ತಾ ಇದ್ರಲ್ಲ ಯುದ್ಧ ಮಾಡಕ್ಕೆ, ಅವರ ವಿರುದ್ಧವಾಗಿ ಗಬ್ರಿಯೇಲ್ ದೂತನನ್ನ ದೇವರು ಕಳುಹಿಸಿದನು. ಆ ರಾತ್ರಿಯಲ್ಲಿ ಗಬ್ರಿಯೇಲ್ ದೂತನ ಏನು ಮಾಡ್ದ, 1,85,000 ಜನರನ್ನ ಹತ ಮಾಡಿದನು. ಹಲ್ಲೆಲೂಯ. ಏನಾಯ್ತು ಅಂತ ಹೇಳುವಾಗ ಅವರಿಗೆ ಗೊತ್ತಿಲ್ಲ. ಅವರವರ ಮಧ್ಯದಲ್ಲಿಯೇ ಯುದ್ಧ ನಡೆಯುತ್ತಾ ಬಂದು ದೇವದೂತನು ಎಲ್ಲರನ್ನ ಸಾಯಿಸ್ಬಿಟ್ಟಿದ್ದಾನೆ. ದೇವರನ್ನ ಆಶ್ರಯಿಸಿದಾಗ ದೇವರೇ ಕೆಲಸ ಮಾಡ್ತಾರೆ. ನಾವು ಕೆಲಸ ಮಾಡ್ಬೇಕಾಗಿಲ್ಲ. ಆದ್ರೆ ಅಯ್ಯೋ, ಹಾಗಾದ್ರೆ ಕೆಲವು ಕೇಳ್ತಾರೆ, ನೀವು ಪ್ರೇಯರ್ ಮಾಡ್ಬಿಟ್ರೆ ಎಲ್ಲ ಆಗ್ಬಿಡ್ತದ, ನೀವು ಪ್ರಾರ್ಥನೆ ಮಾಡಿದ್ರೆ ಸಾಕು ಎಲ್ಲ ನಡೆದ್ಬಿಡ್ತದ? ನಾವು ಹಂಗೆ ಹೇಳಿಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಆ ಅಧಿಕಾರಿಯ ಹೃದಯದಲ್ಲಿ, ಆ ಡಾಕ್ಟರ್ ಹೃದಯದಲ್ಲಿ, ಆ ಮನುಷ್ಯನ ಹೃದಯದಲ್ಲಿ ದೇವರೇನ್ ಮಾಡ್ತಾರೆ? ಕಾರ್ಯ ಮಾಡ್ತಾರೆ. ಆವಾಗ ನಮ್ಮ ಕೆಲಸ ಏನಾಗುತ್ತೆ? ಸುಲಭವಾಗ್ತದೆ. ಅಷ್ಟೇ ನಾವು ಹೇಳ್ತಾ ಇರೋದು. ನಾವೇ ಮಾಡ್ತೀವಿ ಅಂತೆಲ್ಲ, ನಮ್ಮ ದೇವರು ನಮಗಾಗಿ ಮುಂಚೆನೆ ಕ್ರಿಯೆ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡಬೇಕು? ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರಿಗೆ ನಾವೇನ್ ಮಾಡಬೇಕು? ಮೊರೆ ಇಡಬೇಕು. ಮನುಷ್ಯರಿಗೆಲ್ಲ ಮೊರೆ ಇಡಬೇಕಾಗಿರೋದು. ಬೈಬಲಲ್ಲಿ ನೋಡುತ್ತೇವೆ, ಕೆಲವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಡ್ತದೆ. ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನ ಕೇಳ್ತಾರೆ, ನೋಡಪ್ಪ ನೀನು ಇದನ್ನ ನೀನು ನಮಸ್ಕಾರ ಮಾಡಿದ್ರೆ ನಿಮ್ಮನ್ನ ಬಿಟ್ಬಿಡ್ತೀವಿ, ಇಲ್ಲ ಅಂದ್ರೆ ನಿಮ್ಮನ್ನ ನಾವೇನ್ ಮಾಡ್ಬಿಡ್ತೀವಿ? ಬೆಂಕಿಗೆ ಹಾಕ್ಬಿಡ್ತೀವಿ. ಇಕ್ಕಟ್ಟಿನ ಪರಿಸ್ಥಿತಿ ಅದು. ಏನ್ ಮಾಡ್ಬೇಕು ಗೊತ್ತಿಲ್ಲ ಅವ್ರಿಗೆ. ನಾವಾದ್ರೆ ಏನ್ ಮಾಡ್ತೀವಿ? ಅಯ್ಯೋ, ಇವಾಗ ತಪ್ಪಿಸ್ಕೊಂಡ್ರೆ ಅದೇನ್ ಹೇಳ್ತಾರಲ್ಲ, ಬೀಸುವ ದೊಣ್ಣೆಗೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಒಂದ್ಸಾರಿ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು. ಇವ್ರು ಅಂದ್ಕೊಂಡಿರ್ಬೋದು ಹಂಗೇನೆ, ಹೋಗಿ ಈಗ ತಪ್ಪಿಸ್ಕೊಂಡ್ರೆ ನಾವೇನಾಗ್ಬೋದು, ಇನ್ನು ಆಮೇಲೆ ನೋಡ್ಕೊಳ್ಳೋಣ ಅನ್ಬೋದಾಗಿತ್ತು. ಆದ್ರೆ ಅವ್ರೇನ್ ಮಾಡಿದ್ರು? ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರಿಗೆ ಮೊರೆ ಇಟ್ರು. ಹಲ್ಲೆಲೂಯ. ಎಲಿಯನ ಬಗ್ಗೆ ನಮಗೆ ಗೊತ್ತು. ಎಲಿಯನ ಕರ್ಮೆಲ್ ಬೆಟ್ಟದ ಮೇಲೆ ಸುಮಾರು 400 ಪ್ರವಾದಿಗಳು ಒಂದು ಕಡೆ, ಇವನೊಬ್ಬನೇ ಒಂದು ಕಡೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ? 400 ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಒಂದು ಕಡೆ, ಇವನೊಬ್ಬನೇ ಒಂದು ಕಡೆ. 400 ಜನದ ಕಡೆ ಅರಸರು ಕೂಡ ಇದ್ದಾರೆ, ರಾಣಿ ಕೂಡ ಇದ್ದಾರೆ. ಆದರೆ ಇವನ ಕಡೆ ಯಾರೂ ಇಲ್ಲ. ಆದರೆ ಇವನ ಕಡೆ ಯಾರಿದ್ರು? ದೇವರಿದ್ರು. ಹಲ್ಲೆಲೂಯ. ನೋಡಿ, ಅದೇ ನಮಗೆ ಇರುವಂತ ವಿಚಾರ. ಆದ್ರೆ ಈ ಎಲಿಯನ ಏನು ಮಾಡ್ದ? ಭಯಪಟ್ಟಿಲ್ಲ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವನು, ಅಯ್ಯೋ 400 ಜನ ಈ ಕಡೆ ಇದ್ದಾರೆ, ಅರಸ ಈ ಕಡೆ ಇದ್ದಾನೆ, ರಾಣಿ ಈ ಕಡೆ ಇದ್ದಾಳೆ, ನಾನೊಬ್ಬನೇ ಏನ್ ಮಾಡಕ್ಕಾಗುತ್ತೆ? ನಾನೇನಾದ್ರೂ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಉತ್ತರ ಕೊಟ್ಟಿಲ್ಲ ಅಂದ್ರೆ, ಅಯ್ಯೋಯ್ಯೋ ಯಾಕೆ ಬೇಕಪ್ಪ ಈ ಟೆನ್ಷನ್ ನನಗೆ, ಈ ಅಪನಂಬಿಕೆ ಯಾಕೆ ಬೇಕು ನನಗೆ? ನಾನು ಕೂಡ ಇವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಅವರು ವೆರಿ ಗುಡ್, ನಮಗೆ ಅಪೋಸಿಷನ್ನೇ ಇಲ್ಲಪ್ಪ ಅಲ್ವಾ, ನಮಗೆ ವಿರೋಧನೇ ಇಲ್ಲ. ಯಾಕಂದ್ರೆ ಇವನು ಒಬ್ಬನು ನನ್ನ ಕಡೆ ಸೇರ್ಕೊಂಡ್ ಬಿಟ್ಟಿದ್ದಾನೆ. ಆದ್ರೆ ದೇವ್ರು ಹೇಳ್ತಾನೆ, 400 ಜನ ಆ ಕಡೆ ಇದ್ರು, ನೀನಾದ್ರೂ ನನಗೋಸ್ಕರ ನಿಲ್ತೀಯಾ ಅಂತ ದೇವರು ಕೇಳ್ತಾರೆ. ಹಲ್ಲೆಲೂಯ. ನಾವು ನಿಲ್ತೇವಾ? ದೇವರು ಕೇಳ್ಬೋದು, ಅಯ್ಯೋ ಊರವರೆಲ್ಲ ಬೇರೆಯವ್ರು ನಂಬ್ತಾರೆ ಯೇಸುವನ್ನ, ನನ್ನ ಕುಟುಂಬ ಮಾತ್ರ ನಂಬಿದೆ ಅನ್ನುವಂಥವ್ರು ಕೆಲವರಿದ್ದಾರೆ. ನಾನು ಮಾತ್ರ ನಂಬಿದ್ದೀನಿ, ನಾನು ಮಾತ್ರ ಯಾಕೆ ಹೀಗೆ ಹೋಗ್ಬೇಕಂತ ಹೇಳುವಾಗ ದೇವ್ರು ಹೇಳ್ತಾನೆ, ನೀನೇನು ಕೆಟ್ಟದ್ದಕ್ಕಾಗಿ ನಿಂತಿಲ್ವಲ್ಲ, ನೀನೇನು ಪಾಪಕ್ಕಾಗಿ ನಿಂತಿಲ್ವಲ್ಲ, ನೀನು ನಿಂತಿರೋದು ಒಳ್ಳೇದಕ್ಕೋಸ್ಕರ ನೀನು ನಿಲ್ಲುವಾಗ ನೀನು ಯಾಕೆ ಭಯ ಪಡ್ತೀಯ? ಆಗ ನೋಡುತ್ತೇವೆ ಅದೇ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋರಾಗಲಿ, ಇಲ್ಲವೇ ಒಂದು ವೇಳೆ ದಾನಿಯೇಲನಾಗಲಿ, ಇಲ್ಲವೇ ಯೋಸೇಫನಾಗಲಿ, ಇವರು ಯಾರು ಕೂಡ ಇಕ್ಕಟ್ಟು ಬಂದ್ಬಿಡ್ತು, ಅದ ಅಂತ ತೀರ್ಮಾನ ಮಾಡಬೇಕಾಗಿ ಬಂತು. ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಏನ್ ಮಾಡಿದ್ರು? ದೇವರಿಗೆ ಮೊರೆ ಇಟ್ರು. ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಇಕ್ಕಟ್ಟಿನ ಪರಿಸ್ಥಿತಿ ಬರ್ತದೆ. ದೇವಜನವೇ, ಖಂಡಿತ ಇಕ್ಕಟ್ಟಿನ ಪರಿಸ್ಥಿತಿ ಬರ್ತದೆ. ಏನ್ ಮಾಡಬೇಕು ಗೊತ್ತಿಲ್ಲ. ಈ ಕಡೆ ಹೋಗಂಗಿಲ್ಲ, ಆ ಕಡೆ ಹೋಗಂಗಿಲ್ಲ.
ಸುಮ್ಮನೆ ಇರಂಗಿಲ್ಲ, ಮಾಡಂಗಿಲ್ಲ, ಕೊಡಂಗಿಲ್ಲ, ಬಿಡಂಗಿಲ್ಲ, ಮಾತಾಡಂಗಿಲ್ಲ, ಸುಮ್ಮನೆ ಇರಂಗಿಲ್ಲ. ಏನು ಮಾಡಬೇಕು? ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ನಾವು ಏನು ಮಾಡ್ಬೇಕಂತ ದೇವರ ವಾಕ್ಯ ಹೇಳುತ್ತದೆ? ದೇವರಿಗೆ ಮೊರೆ ಇಡಬೇಕು. ಏನು ಮಾಡಬೇಕು? ದೇವರಿಗೆ ಮೊರೆ ಇಡಬೇಕು. ಇನ್ನೊಂದು ಘಟನೆ ನಾನು ನಿಮಗೆ ಜ್ಞಾಪಕ ಮಾಡ್ತೇನೆ. ಇಸ್ರಾಯೇಲರನ್ನ ಬಿಡಿಸ್ಕೊಂಡು ಮೋಶೆ ಬರ್ತಾ ಇರ್ತಾನೆ. ಕೆಂಪು ಸಮುದ್ರದ ಹತ್ತಿರಕ್ಕೆ ಬರ್ತಾನೆ. ಕೆಂಪು ಸಮುದ್ರದ ಹತ್ತಿರಕ್ಕೆ ಬಂದಾಗ ಹಿಂದ್ಗಡೆ ಯಾರು ಬರೋದು ನೋಡ್ತಾರೆ? ಫರೋಹರ. ಇಲ್ಲಿವರೆಗೂ ನಿಧಾನವಾಗಿ ಅಬ್ಬಬ್ಬಬ್ಬಬ್ಬ ನೀ ಖುಷಿಯಾಗಿ ಎಲ್ಲರೂ ನಾವೆಲ್ಲ ಬಿಡಿಸ್ಕೊಂಡು ಬಂದ್ಬಿಟ್ವಿ, ನಾವು ತುಂಬಾ ಖುಷಿ, ನಾವೆಲ್ಲ ಇನ್ನು ಆರಾಮಾಗಿ ಹೋಗ್ಬೋದು ಅಂತ ಚೆನ್ನಾಗಿ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ದಿಢೀರ್ನೆ ಹಿಂದಕ್ಕೆ ತಿರುಗಿ ನೋಡ್ತಾರೆ, ಫರೋಹನ ಸೈನ್ಯ ಮತ್ತೆ ಹಿಡ್ಕೊಳ್ಳಕ್ಕೆ ಬರ್ತಾ ಇದೆ. ಇವಾಗ ಅವಾಗ ಟೆನ್ಷನ್ ಆಗೋಯ್ತು. ಇಕ್ಕಟ್ಟಿನ ಪರಿಸ್ಥಿತಿ. ಏನ್ ಮಾಡೋದು? ಅಯ್ಯೋ, ಮುಂದಕ್ಕೆ ಹೋಗಕ್ಕಾಗಲ್ಲ, ಹಿಂದಕ್ಕೆ ಹೋಗಕ್ಕೂ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಮುಂದಕ್ಕೆ ಹೋಗಕ್ಕಾಗಲ್ಲ, ಹಿಂದಕ್ಕೆ ಹೋಗಲ್ಲ. ಮುಂದಕ್ಕೆ ಹೋದ್ರೆ ಕೆಂಪು ಸಮುದ್ರ, ಹಿಂದಕ್ಕೆ ಇವ್ರು ಬರ್ತಾ ಇದ್ದಾರೆ ಶತ್ರುಗಳು. ಏನ್ ಮಾಡ್ಬೇಕು? ಈಗ ಇಸ್ರಾಯೇಲ್ರು ಎಲ್ಲರೂ ಮೋಶೆ ಮೇಲೆ ಬೀಳ್ತಾ ಇದ್ದಾರೆ. ಮೋಶೆ, ನಾವು ಅಲ್ಲಾದ್ರೂ ಇದ್ದಿದ್ರೆ ಬದುಕಾದ್ರೂ ಇರ್ತಾ ಇದ್ವಿ, ಇವಾಗ ಸಮುದ್ರದಲ್ಲಿ ಬಿದ್ದು ಸಾಯ್ಬೇಕಾ, ಇಲ್ಲ ಫರೋಹನ ಸೈನ್ಯದ ಕೈಯಲ್ಲಿ ಬಿದ್ದು ಸಾಯ್ಬೇಕಾ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ತಗೊಂಡ್ಬಂದ್ಬಿಟ್ಟಪ್ಪ ಮೋಶೆ ನೀವು ನಮ್ಮನ್ನ ಅಂತೇಳಿ ಎಲ್ಲರೂ ಗುಣಗುಟ್ಟಲಿಕ್ಕೆ ಪ್ರಾರಂಭಿಸಿದಾಗ ಮೋಶೆಯಾದರೂ ಯಾರಿಗೆ ಮೊರೆ ಇಟ್ಟನು? ದೇವರೇ, ನೀನೇ ಇವ್ರನ್ನ ಅಲ್ಲಿಂದ ಬಿಡಿಸ್ಕೊಂಡು ಬಂದಪ್ಪ. ನೀನು ಅಲ್ಲಿಂದ ಬಿಡಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಇವ್ರನ್ನ ನೀನೇನ್ ಮಾಡ್ತಾ ಇದೀಯಾ? ಇದು ಮಾಡ್ತಾ ಇದೀಯಾ? ದಯಮಾಡಿ ಏನಾದ್ರೂ ಮಾಡು. ಆಗ ದೇವರು ಒಂದೇ ಒಂದು ಮಾತು ಹೇಳ್ತಾರೆ, ನಿನ್ನ ಕೋಲನ್ನ ತೆಗೆದು ಸಮುದ್ರದ ಮೇಲೆ ಚಾಚು ಎಂದು ಹೇಳಿದರು. ಹಲ್ಲೆಲೂಯಾ. ನಾವು ದೇವರಿಗೆ ಮೊರೆ ಇಟ್ಟಾಗ ದೇವರೊಂದು ಆಲೋಚನೆ ಕೊಡ್ತಾರೆ. ದೇವರ ಬಳಿಗೆ ನಾವು ಬರುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ನಮ್ಮನ್ನ ಶತ್ರುವಿಂದ ಬಿಡಿಸ್ತಾರೆ, ರೋಗದಿಂದ ಬಿಡಿಸ್ತಾರೆ, ಕಷ್ಟದಿಂದ ಬಿಡಿಸ್ತಾರೆ. ಆ ಆಲೋಚನೆಯನ್ನ ದೇವರು ಕೊಡ್ತಾರೆ. ಪರಿಷ್ಕಾರ ಉಂಟು. ಹಲ್ಲೆಲೂಯಾ. ನೀವು ನೋಡುತ್ತೀರಾ, ಗಮನಿಸ್ರಿ, ನೀವೊಂದು ಬೀಗವನ್ನು ನೋಡಿರ್ತೀರಾ. ಬೀಗ ಎಲ್ಲ ಬೀಗ ಹಾಕೋದು ಇಲ್ಲಿ ಕಾಣಿಸ್ತದೆ. ಬೀಗ ತಯಾರು ಮಾಡುವ ಕಂಪನಿಗಳು, ಆ ಕಂಪನಿಗಳು ಬರೀ ಬೀಗ ತಯಾರು ಮಾಡ್ತಾರ? ಬೀಗದ ಕೈ ಕೂಡ ತಯಾರು ಮಾಡಬೇಕು ತಾನೆ. ನಾನು ಬೀಗ ತಯಾರು ಮಾಡ್ತೀನಿ, ಇನ್ನೊಬ್ಬನು ಬೀಗದ ಕೈ ತಯಾರು ಮಾಡಲಿ ಅನ್ನಲ್ಲ. ಅವ್ರೇನ್ ಮಾಡ್ತಾರೆ? ಬೀಗದ ಕೈಯನ್ನು ತಯಾರು ಮಾಡ್ತಾರೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಬರುವ ಪ್ರಶ್ನೆಗಳಿಗೆ ದೇವರು ಕೂಡ ಉತ್ತರವನ್ನ ಇಟ್ಟಿರ್ತಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿಮ್ಮ ಜೀವಿತದ ಪ್ರಶ್ನೆಗಳಿಗೆ, ನಿಮ್ಮ ಜೀವಿತದ ಇಕ್ಕಟ್ಟುಗಳಿಗೆ, ನಿಮ್ಮ ಜೀವಿತದ ಸಮಸ್ಯೆಗಳಿಗೆ, ನಿಮ್ಮ ಜೀವಿತದ ಶೋಧನೆಗಳಿಗೆ ದೇವರ ಬಳಿಯಲ್ಲಿ ಪರಿಷ್ಕಾರ ಇದೆ. ಆದ್ರೆ ಜನರಿಗೆ ಏನ್ ಬೇಕು ಗೊತ್ತಾ? ಲೋಕ ಜನರಿಗೆ ಯಾಕೆ ಹೆಂಗಾದ್ರೆ ಪರಿಷ್ಕಾರ ಇದ್ರೆ ಯಾಕೆ ಬರಬಾರ್ದು? ಇಲ್ಲಿ ತುಂಬಾ ಜನ ಬರ್ಬೋದಲ್ಲ. ಆದ್ರೆ ಇಲ್ಲಿ ಬಂದಾಗ ಪರಿಷ್ಕಾರ ಹೇಗೆ ಸಿಗುತ್ತೆ ಗೊತ್ತಾ? ಪರಿಷ್ಕಾರ ಹೇಗೆ ಸಿಗುತ್ತೆ ಗೊತ್ತಾ? ಪಾಪಿಗಳಿಗೆ ಸಿಗಲ್ಲ, ಪರಿಶುದ್ಧರಿಗೆ ಸಿಗ್ತದೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ಹಾಗಾದ್ರೆ ಅಯ್ಯೋ ಲೋಕದಲ್ಲಿರೋರು ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಹಣ ಮಾಡ್ಕೊಳ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಇಲ್ಲಿ ಬಂದು ನೀವೇನು ಬೆಳೆದಿದ್ದೀರಾ? ನಾವು ನೋಡಿ, ಇಲ್ಲಿ ಪರಿಶುದ್ಧತೆಯಲ್ಲಿ ನಾವು ಬೆಳೀತಾ ಇದ್ದೀವಿ, ಅವರು ಪಾಪದಲ್ಲಿ ಬೆಳೀತಾ ಇದ್ದಾರೆ. ಅವರಿಗೆ ಯಾರು ಕೊಡೋರು ಗೊತ್ತಾ? ಲೋಕಾಧಿಪತಿ ಸೈತಾನನು ಕೊಡ್ತಾನೆ, ಯಥೇಚ್ಛವಾಗಿ ಕೊಡ್ತಾನೆ. ಆದರೆ ಅದು ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ನಾವಾದರೂ ಇಲ್ಲಿ ಕಷ್ಟಪಟ್ಟರು ಕೂಡ ದೇವರಿಗಾಗಿ ನಾವು ಬೆಳೀತಾ ಇದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇಲ್ಲಿ ಹೇಳ್ತದೆ, ನಾನು ಈ ರೀತಿ ನೋಡಿ, ಈ ಘಟನೆಗಳೆಲ್ಲ ನಾನು ಏನು ಹೇಳಿದೆ ನಿಮಗೆ, ಅವರೆಲ್ಲರೂ ಇಕ್ಕಟ್ಟಿನಲ್ಲಿ ದೇವರಿಗೆ ಮೊರೆ ಇಟ್ರು. ದೇವರವ್ರನ್ನ ಬಿಟ್ರ? ದೇವರವ್ರನ್ನ ಅಲ್ಲೇ ಬಿಟ್ಬಿಟ್ರ? ದಾನಿಯೇಲನನ್ನ ಸಿಂಹದ ಬೋನಲ್ಲೇ ಬಿಟ್ಬಿಟ್ನ? ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನ ಬೆಂಕಿಯಲ್ಲೇ ಬಿಟ್ಬಿಟ್ನ? ಇಸ್ರಾಯೇಲರನ್ನ ಸಮುದ್ರದಲ್ಲೇ ಬಿಟ್ಬಿಟ್ನ? ಯಾರನ್ನೂ ಬಿಟ್ಟಿಲ್ಲ. ದೇವರು ಏನ್ ಮಾಡಿದ? ದೇವರವರನ್ನ ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವರನ್ನ ಏನ್ ಮಾಡಿದ್ರು? ಬಿಡಿಸಿದೀನಿ. ಇಲ್ಲಿ ನೋಡಿ, ಅಲ್ಲಿ ಹೇಳ್ತದೆ 118:5ನೇ ವಚನ, ಮೊರೆಯಿಟ್ಟನು, ಆತನು ಸದುತ್ತರವನ್ನ ದಯಪಾಲಿಸಿ ನನ್ನನ್ನ ವಿಶಾಲ ಸ್ಥಳದಲ್ಲಿ ಇಟ್ಟನು. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಅದೇ ರೀತಿಯಲ್ಲಿ ದೇವರನ್ನ ಬೇಡುವುದಾದರೆ ಆತನು ನಿಮ್ಮನ್ನು, ನನ್ನನ್ನ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಬಿಡಿಸಿ ವಿಶಾಲ ಸ್ಥಳದಲ್ಲಿ ನಮ್ಮನ್ನ ನಿಲ್ಲಿಸಲಿಕ್ಕೆ ಶಕ್ತನಾದ ದೇವರು ಆತನಾಗಿದ್ದಾನೆ. ಇವತ್ತು ದೇವರ ವಾಕ್ಯ ಕೇಳ್ತಾ ಇರೋದು, ನಿನ್ನ ಜೀವಿತದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ, ಬದಲಾಗುತ್ತಾ ಎಂದು ನೀವು ಆಶಿಸ್ತಾ ಇದ್ರೆ ನಂಬಿರಿ, ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿ ಬದಲಾಗುತ್ತೆ.
ಹೌದಾ ಇಲ್ವಾ? ಬದಲಾಗುತ್ತೆ. ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿ ಬದಲಾಗುತ್ತೆ. ಆದರೆ ನಮಗೆ ಅದರಲ್ಲಿ ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು, ದೇವರನ್ನ ಕೇಳುವವರು ನಾವು ಆಗಿರಬೇಕು. ಅದನ್ನ ಮಾಡಿದರೆ ಖಂಡಿತ ದೇವರು ನಮಗೆ ಸಹಾಯ ಮಾಡುವವರು ಆಗಿದ್ದಾರೆ. ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಮುಂದಕ್ಕೆ ನಾವು ನೋಡುವ 8ನೇ ವಚನ ನೋಡುವಾಗ 8ನೇ ವಚನವನ್ನು ಓದ್ರಿ. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಆಮೇಲೆ 9ನೇ ವಚನ, ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನ ಆಶ್ರಯಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ಕೀರ್ತನೆಗಳಲ್ಲಿ 56:9ನೇ ವಾಕ್ಯವನ್ನು ನೀವು ಓದಿದ್ರೆ, ಕೀರ್ತನೆಗಳ ಗ್ರಂಥ 56ನೇ ಅಧ್ಯಾಯ ಕೀರ್ತನೆ ಅದರ 9ನೇ ವಚನವನ್ನು ಓದ್ರಿ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ, ನಾನು ಆತನಿಗೆ ಏನಿಡುವಾಗ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು. ಹಲ್ಲೆಲೂಯಾ. ಹೇಳ್ತದೆ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಇಕ್ಕಟ್ಟಿನಲ್ಲಿ ದೇವರಿದ್ದಾರೆ, ನಿನ್ನ ಸಂಗಡ ಇದ್ದಾರೆ. ನಾವು ಮೊರೆ ಇಡಬೇಕು. ಮೊರೆ ಇಡುವಾಗ ಆತನು ನಮ್ಮ ಮೊರೆಯನ್ನ ಲಾಲಿಸಿ ಅಲ್ಲಿ ಹೇಳ್ತಾನೆ ಅಂದ್ರೆ, ಮನುಷ್ಯರ ಕೈಯಿಂದ ನಮ್ಮನ್ನ, ಶತ್ರುಗಳ ಕೈಯಿಂದ ನಮ್ಮನ್ನ ಬಿಡುಗಡೆ ಮಾಡಿ ಶತ್ರುಗಳು ಓಡಿ ಹೋಗುವಂತೆ ಮಾಡುತ್ತಾರೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಅದರ 11ನೇ ವಾಕ್ಯವನ್ನು ಅದರಲ್ಲಿ ದೇವರನ್ನ ನಂಬಿ ನಿರ್ಭಯದಿಂದಿರುವೆನು, ನರಪ್ರಾಣಿಗಳು ಮಾಡುವುದೇನು. ಹಲ್ಲೆಲೂಯಾ. ಇವತ್ತು ದೇವರು ನನ್ನ ಇಕ್ಕಟ್ಟಿನಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ನಾವು ನಂಬಬೇಕು. ನಂಬ್ತಾ ಇದ್ದೀವಾ? ಅಯ್ಯೋ, ನಾನು ಇಷ್ಟು ವರ್ಷ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಂಬ್ತಾ ಇದ್ದೇನೆ, ಏನು ಬಿಡುಗಡೆ ಸಿಗ್ತಾ ಇಲ್ಲ ಅಂತ ನೀವು ಬೇಸರ ಮಾಡಿಕೊಳ್ಳಬೇಡ್ರಿ. ಯಾಕೆಂದ್ರೆ ನೀವು ನಂಬಬೇಕು, ದೇವರು ನನ್ನ ಇಕ್ಕಟ್ಟಿನಲ್ಲಿಯೂ ಜೊತೆಯಲ್ಲಿದ್ದಾರೆ. ದೇವರು ಇಕ್ಕಟ್ಟಿನಲ್ಲಿ ಇದ್ದಾರೆ ಪ್ರಿಯರೇ. ನಾನು ರೋಗದಲ್ಲಿದ್ದೀನಲ್ವಾ, ನನ್ನ ಜೊತೆಯಲ್ಲಿದ್ದಾರಾ ದೇವರು? ನಾನು ಸಾಲದಲ್ಲಿದ್ದೀನಲ್ಲ, ನನ್ನ ಜೊತೆಯಲ್ಲಿ ದೇವರಿದ್ದಾರೆ. ಇದೊಂದು ಶೋಧನೆಯ ಸಮಯ, ಇದೊಂದು ಕಷ್ಟದ ಸಮಯ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಕೆಲವು ಕಾರ್ಯಗಳು ವಿರೋಧವಾಗಿ ನಡೀತಾ ಇದ್ರೆ ಇದೊಂದು ಸಮಯ ಮೀರಿ ಹೋಗ್ತದೆ. ಖಂಡಿತ ಬಿಡುಗಡೆ ಉಂಟಾಗ್ತದೆ, ದೇವರು ಸಹಾಯ ಮಾಡ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13:6 ಈ ರೀತಿಯಾಗಿ ನಾವು ಓದ್ತೇವೆ. ಇಬ್ರಿಯ 13:6. ಇಬ್ರಿಯ 13:6. ಕರ್ತನು ನನ್ನ ಸಹಾಯಕನು, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಾವು ಧೈರ್ಯವಾಗಿ ಹೇಳಬೇಕು, ನಂಬಬೇಕು ಮತ್ತು ಹೇಳಬೇಕು. ಆಯ್ತಪ್ಪ, ಏನೂ ತಪ್ಪು ಮಾಡಿಲ್ಲ, ನಾವು ನ್ಯಾಯವನ್ನೇ ಮಾಡ್ತಾ ಇದ್ದೀವಿ, ನೀವೇನ್ ಮಾಡಕ್ಕಾಗುತ್ತೆ? ಮನುಷ್ಯರು ಏನ್ ಮಾಡಕ್ಕಾಗುತ್ತದೆ? ನಾವು ನಂಬಿರುವ ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ. ಕೈ ಬಿಡ್ತಾನೆ ಆತನು? ಕೈ ಬಿಡುವುದಿಲ್ಲ. ಆತನು ನಮ್ಮನ್ನ ಕೈ ಬಿಡುವುದಿಲ್ಲ, ಆತನು ನಮ್ಮನ್ನು ನಡೆಸುತ್ತಾನೆ. ಅದಕ್ಕೆ ಈ ವಾಕ್ಯ ಹೇಳ್ತಾ ಇರೋದು, ಆತನು ನನಗೆ ಏನೋ ಸದುತ್ತರವನ್ನು ದಯಪಾಲಿಸ್ತಾನೆ, ನಮ್ಮನ್ನ ವಿಶಾಲವಾದ ಸ್ಥಳದಲ್ಲಿ ಆತನು ನಿಲ್ಲಿಸ್ತಾನೆ. ಒಂದು ಸ್ವಲ್ಪ ಸಮಯ ನಾವು ಕಷ್ಟಗಳಲ್ಲಾದು ಹೋಗ್ತಾ ಇದ್ವಿ, ವೇದನೆಗಳಲ್ಲಾದು ಹೋಗ್ತಾ ಇದ್ದೇವೆ, ಸಮಸ್ಯೆಗಳಿದ್ದಾವೆ, ಹೋರಾಟಗಳಿದ್ದಾವೆ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಇವತ್ತು ವಾಕ್ಯ ಹೇಳ್ತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, ನನ್ನ ಜೀವಿತದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆಯಾ? ಬದಲಾಗುತ್ತಾ ನನ್ನ ಜೀವನ? ಸರಿಯಾಗುತ್ತಾ ನನ್ನ ಕುಟುಂಬ? ನಾನು ಕೂಡ ಎಲ್ಲರ ಹಾಗೆ ಬೆಳೀತೀನಾ? ಮೇಲಕ್ಕೆ ಬರ್ತೀನಾ? ನಾನು ಬೇರೆಯವರ ಮುಂದೆ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿ ಮಾರ್ಪಡುತ್ತೇನಾ ಎಂದು ನೀವು ಅಂದುಕೊಳ್ತಾ ಇದ್ರೆ, ಇವತ್ತು ಕನಸುಗಳನ್ನು ಕಾಣೋದಲ್ಲ, ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಬದಲಾಯಿಸಪ್ಪ ಎಂದು ನೀವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನ ಆಲಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕೀರ್ತನೆ 18ನೇ ಅಧ್ಯಾಯ 18ನೇ ಕೀರ್ತನೆ ಅದರ 6ನೇ ವಚನವನ್ನು ನೀವು ಓದ್ರಿ. 18:6. ಕೀರ್ತನೆಗಳ ಗ್ರಂಥ 18ನೇ ಅಧ್ಯಾಯ 6ನೇ ವಚನ. ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು. ಯೆಹೋವನು ನನಗೆ ಇದ್ದಾನೆ, ಆತನೇ ನನಗೆ ಸಹಾಯಕನು. 18:6 ಕರೆಕ್ಟ್ ಇದೆಯಾ?
ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು. ನನ್ನ ದೇವರನ್ನ ಪ್ರಾರ್ಥಿಸಿದೆನು. ಗಮನಿಸಿ, ವಾಕ್ಯಗಳನ್ನು ಗಮನಿಸಿ, ಏನಂತ ಹೇಳ್ತಾ ಇದ್ದಾನೆ? ಅಂತ ಕಷ್ಟದಲ್ಲಿ. ಎಂಥ ಕಷ್ಟದಲ್ಲಿ? ಬಹಳ ಇಕ್ಕಟ್ಟಿನ ಕಷ್ಟ. ಆದ್ರೆ ಒಂದು ವಿಷಯ ಏನಂದ್ರೆ, ನಮ್ಗೆ ಇಕ್ಕಟ್ಟಿದ್ದಾಗ ಪ್ರಾರ್ಥನೆ ಮಾಡಕ್ಕೆ ಆಗಲ್ಲ. ಹೌದಾ ಇಲ್ವಾ? ತುಂಬಾ ನೋವಿದ್ದಾಗ ನಮಗೆ ಪ್ರಾರ್ಥನೆ ಮಾಡಕ್ಕೆ ಆಗಲ್ಲ. ರೋಗ ಇದ್ದಾಗ ನಮಗೆ ಪ್ರಾರ್ಥನೆ ಮಾಡಕ್ಕೆ ಆಗಲ್ಲ. ಸೈತಾನ ಆಗಾಗ ನಮ್ಮ ಪ್ರಾರ್ಥನಾ ಜೀವಿತವನ್ನು ಅವನು ಕುಂಠಿತ ಮಾಡ್ತಾನೆ, ಬೇಸರ ಪಡಿಸ್ತಾನೆ. ಯಾಕೆಂದ್ರೆ ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಉಂಟು ಅಂತ ಗೊತ್ತು ಅವನಿಗೆ. ಅದಕ್ಕೆ ಏನ್ ಮಾಡ್ಬಿಡ್ತಾನೆ ಅಂದ್ರೆ, ಅಯ್ಯೋ ಈಗ ನಿನಗೆ ಹುಷಾರಿಲ್ಲ, ಇವಾಗೇನು ಪ್ರಾರ್ಥನೆ ಹೋಗ್ತೀಯ ಬಿಡು, ನಿನಗೀಗ ತುಂಬಾ ಕಷ್ಟ ಇದೆ, ಇವಾಗೇನು ಪ್ರಾರ್ಥನೆಗೆ ಹೋಗ್ತೀಯ ಬಿಡು. ಸೈತಾನ ಹೇಳೋದೇನಂದ್ರೆ ಹೋಗ್ಬೇಡ ಬಿಡು. ಆದರೆ ಎಲ್ಲ ಯಾರಿಗಾದ್ರೂ ಪ್ರಾರ್ಥನೆಗೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ನಿಜಾನೇ, ಕಷ್ಟನೇ. ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಅಯ್ಯೋ ನಂಗೆ ಕೆಲಸ ಇತ್ತು, ನನಗೆ ಹುಷಾರಿರ್ಲಿಲ್ಲ, ನನ್ನ ಮನೆಯಲ್ಲಿ ಏನೋ ತೊಂದರೆ ಇತ್ತು, ನನ್ನ ಮನಸ್ಸು ಸರಿ ಇರಲಿಲ್ಲ, ಈ ಥರ ಹೇಳ್ತಾರೆ. ಆದರೆ ದೇವರ ಆಲಯಕ್ಕೆ ನಾವು ಬರೋದೇನಕ್ಕೆ? ಸಮಸ್ಯೆಯಿಂದ ಪರಿಷ್ಕಾರ ಆಗಲಿಕ್ಕೆ. ಹಾಗಾದ್ರೆ ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ರೆ ದೇವರ ಆಲಯಕ್ಕೆ ಬರಬೇಕು. ದೇವರು ಮಾತಾಡ್ತಾನೆ. ಹೌದಾ? ಕುಟುಂಬದಲ್ಲಿ ಜಗಳ, ಕುಟುಂಬದಲ್ಲಿ ಅಸಮಾಧಾನ ಇದೆ, ದೇವರ ಆಲಯಕ್ಕೆ ಬರಬೇಕು. ಅದನ್ನು ತಪ್ಪಿಸ್ಕೊಂಡ್ರೆ ಸೈತಾನ್ ಹೇಳ್ತಾನೆ, ಏನು ಹೋಗ್ತೀಯ ಬಿಡು, ಮನೆಯಲ್ಲಿ ನಿನ್ನೆ ಎಲ್ಲ ಏನು ಕೊರತೆ, ಕಷ್ಟ, ಬೇಸರ, ಯಾಕೆ ಹೋಗ್ತೀಯ ಬಿಡು ಅಂತ ಸೈತಾನ್ ಅನೇಕರನ್ನ ಏನು ಮಾಡ್ತಾರೆ? ದಾರಿ ತಪ್ಪಿಸ್ತಾನೆ. ದೇವ್ರ ವಾಕ್ಯ ಏನು ಕೇಳಿಸ್ಕೊಳ್ತೀಯ ಬಿಡು ಅಂತ ಹೇಳಿ. ಆದರೆ ಇಲ್ಲಿ ಹೇಳ್ತಾ ನೋಡಿ, ದೇವ್ರ ವಾಕ್ಯ ಹೇಳ್ತಾ, ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಏನು ಮಾಡಿದೆನು? ಮೊರೆಯಿಟ್ಟನು. ಅದರ ಅರ್ಥ ಎಂಥ ಕಷ್ಟ ಅಂತ ಹೇಳಿದ್ರೆ ಗೊತ್ತಾ? ಇಕ್ಕಟ್ಟಿನ ಪರಿಸ್ಥಿತಿ, ಏನು ಮಾಡಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿ. ಅಂತ ಪರಿಸ್ಥಿತಿಯಲ್ಲಿ ನಾನು ದೇವರಿಗೆ ಮೊರೆಯಿಟ್ಟನು, ನನ್ನ ದೇವರನ್ನ ಪ್ರಾರ್ಥಿಸಿದೆನು. ನನ್ನ ದೇವರಿಗೆ ನಾನೇನ್ ಮಾಡಿದೆ? ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನ ಕೇಳಿದನು. ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ನನ್ನ ಕೂಗು ಏನಾದ್ರ ಅರ್ಥ? ನನ್ನ ಕೂಗು ಅಂದ್ರೆ ನಾನು ಕೂಗೋದು, ನಾನು ಮೊರೆ ಇಡೋದು. ನಾವು ಮನೆಯಲ್ಲೇ ಇರಲಿ, ನಾವೆಲ್ಲೇ ಇರಲಿ, ನಾವು ಪ್ರಾರ್ಥಿಸುವುದೇ ಅದು ಕೂಗು. ನಾವು ದೇವರ ವಾಕ್ಯದಲ್ಲಿ ಕೆಲವರು ಕೂಗಿದ್ದನ್ನು, ಯೇಸು ಸ್ವಾಮಿಯನ್ನು ಕೂಗಿದ್ದನ್ನು ನಾವು ನೋಡ್ತೇವೆ. ಯಾರು ಕೂಗಿದರು? ಕುರುಡನ್. ಬಾರ್ತಮೇಯನಾದ ಒಬ್ಬ ಕುರುಡನ್ ಏನ್ ಮಾಡ್ತಾನೆ? ಅವನು, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಹೇಳಿ ಕೂಗಿದನು. ದೇವರು ಕೇಳಿಸ್ಕೊಂಡ ಅವನ ಕೂಗನ್ನ? ಕೇಳಿಸ್ಕೊಂಡ. ಎಲ್ಲರೂ ಏನಂದ್ರು ಅವನನ್ನ? ಸುಮ್ನೀರು, ಯಾಕೆ ತೊಂದರೆ ಕೊಡ್ತೀಯ ಗುರುವಿಗೆ, ನೀನ್ ಯಾಕೆ ಕೂಗಾಡ್ತಾ ಇದೆಯಾ, ಸುಮ್ನೀರು ಅಂತ ಹೇಳಿ ಗದರಿಸಿದ್ರು ಎಲ್ರೂ. ಆದ್ರೆ ಅವನಾದರೂ ಏನ್ ಮಾಡ್ದ? ಇನ್ನೂ ಹೆಚ್ಚಾಗಿ ಕೂಗಲಿಕ್ಕೆ ಪ್ರಾರಂಭಿಸಿದ. ಆಗ ಏನಾಯ್ತು? ದೇವರು ಅವರ ಮೊನೆಯನ್ನ ಕೇಳಿದನು. ಯೇಸುಸ್ವಾಮಿ ನಿಂತನು, ಅವನ ಕರ್ಕೊಂಬನ್ನಿ ಅಂದ್ರು. ಕರ್ಕೊಂಡು ಬಂದಾಗ ಅವನಿಗೆ ದೇವರು ಸೌಖ್ಯವನ್ನು, ಬಿಡುಗಡೆಯನ್ನು ಕೊಟ್ಟರು. ಕೆಲವರು ಬಂದು ತಾಯಂದಿರು ಮಕ್ಕಳಿಗಾಗಿ ಮೊರೆ ಇಟ್ಟರು. ಶತಾಧಿಪತಿ ತನ್ನ ಆಳಿಗಾಗಿ ಮೊರೆ ಇಟ್ಟ. ಸ್ವಾಮಿ ಎಂದು ಕೂಗಿಕೊಂಡ್ರು. ಕೂಗಿಕೊಂಡಾಗ ದೇವರು ಶಿಲುಬೆಯ ಮೇಲಿದ್ದಂಥ ಕಳ್ಳನ್ನು ದೇವರನ್ನ ಕೂಗಿದ, ಸ್ವಾಮಿ ಸ್ವಾಮಿ ನೀನು ಹಿಂತಿರುಗಿ ಬರುವಾಗ ನನ್ನನ್ನು ನೆನೆಸ್ಕೋಪ. ಆಗ ಯೇಸುಸ್ವಾಮಿ ಹೇಳ್ತಾರೆ, ಈ ದಿನವೇ ನೀನು ನನ್ನೊಟ್ಟಿಗೆ ಪರದೇಶದಲ್ಲಿರುವೆ ಎಂದು ಹೇಳಿದನು. ಹಲ್ಲೆಲೂಯ. ಆಗ ನಾವು ಕೂಗುವಾಗ ದೇವರು ನಮ್ಮ ಮೊರೆಯನ್ನ ಏನು ಮಾಡ್ತಾನೆ? ಆತನು ಕೇಳ್ತಾನೆ. ಈ ವಾಕ್ಯ ಹೇಳ್ತದೆ 18:6 ನನ್ನ ಶಬ್ದವನ್ನು ಆತನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಅದರ 19ನೇ ವಚನವನ್ನು ಹೋದ್ರಿ, ಕೀರ್ತನೆ 18:19. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಹಲ್ಲೆಲೂಯ. ಇವತ್ತು ದೇವರು ನಮಗೆ ಹೇಳ್ತಾ ಇರುವಂತ ಮಾತು ಏನಂದ್ರೆ, ನಾನು ನಿನ್ನನ್ನು ಬಿಡಿಸ್ತೇನೆ. ಎಲ್ಲಿಂದ ಬಿಡಿಸ್ತೇನೆ? ಇಕ್ಕಟ್ಟಿನಿಂದ ಬಿಡಿಸ್ತೇನೆ. ನಿನ್ನ ಪಾಪದಿಂದ ಬಿಡಿಸ್ತೇನೆ, ಶಾಪದಿಂದ ಬಿಡಿಸ್ತೇನೆ. ಮನುಷ್ಯರು ಕಲ್ಪಿಸಿ ಏನು ಮಾಡಿರುವಂತ ಮಾಟ ಮಂತ್ರದ ಕೃತ್ಯಗಳಾಗಿರಲಿ, ಶತ್ರುಗಳಾಗಿರುವ ಬೇಲಿಗಳಾಗಲಿ, ಯಾವುದರಿಂದ ಆದರೂ ನಿಮ್ಮನ್ನು ಬಿಡಿಸಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ನಂಬ್ತೀರಾ? ದೇವರು ಬಿಡಿಸ್ತಾರೆ ಅಂತ ನಂಬ್ತೀರಾ? ನಂಬ್ತೇವೆ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 121ನೇ ವಾಕ್ಯವನ್ನು ಓದಿಕೊಳ್ಳೋಣ. 121ನೇ ವಾಕ್ಯ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು,
ಆತನೇನು ಮಾಡ್ದ? ನನಗೆ ಸದುತ್ತರವನ್ನ ದಯಪಾಲಿಸಿದನು. ಹಾಲೆಲೂಯಾ. ಎಲ್ಲಿ ಕೀರ್ತನೆಗಾರನು ಪ್ರಾರ್ಥಿಸಿದನಂತೆ? ಇಕ್ಕಟ್ಟಿನಲ್ಲಿ ಪ್ರಾರ್ಥಿಸಿದನು. ಅಲ್ಲಿ ಮೇಲ್ಗಡೆ ನೀವು ಆ ಕೀರ್ತನೆ 120 ಮೇಲ್ಗಡೆ ನೋಡಿದ್ರೆ, ಮೋಸಗಾರರ ಮಧ್ಯದಲ್ಲಿ ವಾಸಿಸುವವನ ಪ್ರಾರ್ಥನೆ. ಮೋಸಗಾರರ ಮಧ್ಯದಲ್ಲಿ ವಾಸಿಸುವರು. ಯಾರು ಮೋಸಗಾರರು? ಕೆಲವು ಸಾರಿ ನಮಗೆ ಕಷ್ಟ ಆಗೋಯ್ತು, ಯಾರು ನಮಗೆ ಸಹಾಯ ಮಾಡೋರಿಲ್ಲ, ಆವಾಗ ನಮಗನಿಸ್ತದೆ ಎಲ್ಲರೂ ಮೋಸಗಾರರೇ. ಯಾಕೆಂದ್ರೆ ಅವ್ರಿಗೆ ಬೇಕಾದಾಗ ಎಷ್ಟು ನಯವಾಗಿ ನಮ್ಮ ಹತ್ರ ಬರ್ತಾರೆ, ನಮಗೆ ಬೇಕಾದಾಗ ಯಾರೂ ಕೈಗೆ ಸಿಗಲ್ಲ. ಆವಾಗ ನಮಗನಿಸ್ತದೆ ಜನ ಎಲ್ಲ ಮೋಸನೇ ಅಪ್ಪ, ಅವ್ರದ್ದು ಅವ್ರು ನೋಡ್ಕೊತಾರೆ, ನಮಗೆ ಕಷ್ಟ ಅಂತ ಬಂದಾಗ ಯಾರು ಕೂಡ ಬರಲ್ಲ. ಹೌದಾ ಇಲ್ವಾ? ನೋಡಿ, ಆ ರೀತಿ ಜನರೆಲ್ಲ ನಮಗೆ ಮೋಸಗಾರರು ಅನ್ನಿಸ್ತದೆ. ಇಂಥ ಸಮಯದಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಮನುಷ್ಯರು ಮೋಸಗಾರರೇನಪ್ಪ, ಆದರೆ ನೀನು ದೇವರಿಗೆ ಮೊರೆ ಇಡು, ದೇವರಿಗೆ ಮೊರೆ ಇಡು. ಅದಕ್ಕೆ ಹೇಳ್ತಾನೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು ನಾನು, ಆತನು ಸದುತ್ತರವನ್ನು ನನಗೆ ಏನು ಮಾಡಿದ? ದಯಪಾಲಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾಗ ನಾವು ದೇವರಿಗೆ ಮೊರೆ ಇಡಬೇಕು. ಒಬ್ಬ ವ್ಯಕ್ತಿ ಇದ್ದ, ನಿಮಗೆಲ್ಲ ಗೊತ್ತು, ಯೋನನು. ಯೋನ ಬಗ್ಗೆ ಗೊತ್ತಲ್ವಾ? ಯೋನ ಏನ್ ಮಾಡ್ದ? ಯೋನಗೆ ದೇವರು ಹೇಳಿದ್ರು, ನೋಡಪ್ಪ ನೀನು ನಿನವೇ ಪಟ್ಟಣಕ್ಕೆ ಹೋಗಪ್ಪ ಅಂತ ಹೇಳಿದ್ರು. ಅವನೆಲ್ಲಿಗೆ ಹೋದ? ತಾರ್ಷಿಷಿಗೆ ಹೋಗ್ಬಿಟ್ಟ. ಆ ಹೋಗುವ ಮಾರ್ಗದಲ್ಲಿ ಏನಾಯ್ತು? ಮೀನು ಏನಾಯ್ತು? ಅವನನ್ನ ನುಂಗ್ಬಿಡ್ತು. ಈಗ ಮೀನಿನ ಹೊಟ್ಟೆಯಲ್ಲಿದ್ದಾನೆ. ಓಕೆ, ಮೀನಿನ ಹೊಟ್ಟೆಯಲ್ಲಿ ಇದ್ದುಕೊಂಡು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಅವನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾನೆ. ಸ್ವಾಮಿ, ನನ್ನನ್ನು ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸ್ಬಿಡು, ನಾನು ಪಾಪಿ, ನಾನು ಹಿಂಗೆ ಮಾಡಬಾರ್ದಾಗಿತ್ತು, ತುಂಬ ಕಷ್ಟದಲ್ಲಿದ್ದೇನೆ, ನನ್ನನ್ನು ಬಿಡಿಸು. ದೇವರು ಅವಾಗ ಏನು ಮಾಡ್ತಾರೆ? ಅವನ್ನ ಸರಿಯಪ್ಪ ಅಂತ ಹೇಳ್ಬಿಟ್ಟು ಹೋಗಿ ಏನು ಮಾಡ್ತದು? ಅವನನ್ನು ಮೀನೇನಾಯಿತು? ವಾಂತಿ ಮಾಡಿಬಿಡ್ತು. ಸೊ ಇಕ್ಕಟ್ಟಿನಲ್ಲಿದ್ದ ಅವನು, ಏನು ಮಾಡಬೇಕು ಗೊತ್ತಿಲ್ಲ ಅವನಿಗೆ. ಸತ್ತೆ ಮುಗೀತು. ಸೊ ಅಂಥ ಪರಿಸ್ಥಿತಿಯಲ್ಲಿ ಅವನನ್ನು ಪ್ರಾರ್ಥಿಸಿದಾಗ ಖಂಡಿತವಾಗಿ ಏನು ಮಾಡ್ದ? ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನು. ಹಾಲೆಲೂಯಾ. ಇವತ್ತು ದೇವರು, ನನ್ನ ಪ್ರೀತಿಯ ದೇವಜನವೇ, ನನ್ನ ಮೊರೆಯನ್ನು ಕೇಳಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿ ಇದೆ, ಖಂಡಿತ ಅಂಥ ಪರಿಸ್ಥಿತಿಯಲ್ಲಿ ನಾವು ಮರೆಯಬಾರ್ದು, ದೇವರು ನಮಗೆ ಹತ್ತಿರವಾಗಿದ್ದಾನೆ. ಆತನು ನಮ್ಮನ್ನು ಕೈ ಬಿಡುವುದಿಲ್ಲ, ಮರೆಯುವುದಿಲ್ಲ, ಆತನು ತೊರೆಯುವುದಿಲ್ಲ, ಆತನು ಕೈ ಬಿಡುವುದಿಲ್ಲ. ಆದರೆ ನಾವೇ ಏನು ಮಾಡಬೇಕಂದ್ರೆ ದೇವರ ಬಳಿಗೆ ಪಶ್ಚಾತ್ತಾಪದಿಂದ ಬರಬೇಕು. ಸ್ವಾಮಿ, ನಾನು ನಿನ್ನನ್ನು ಬಿಟ್ಟಿದ್ದೆ ಅಪ್ಪ, ನಾನು ನಿನ್ನನ್ನು ಮರೆತಿದ್ದೆ ಅಪ್ಪ, ನನ್ನನ್ನು ಕರುಣಿಸು ಎಂದು ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ದೇವ, ನಿನಗೆ ಸ್ತೋತ್ರ. ಹಾಲೆಲೂಯಾ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ. ಹೌದಪ್ಪ, ಇಕ್ಕಟ್ಟುಗಳು ಬಂದಾಗ ನಾವು ಕೂಡ ಕೆಲವು ಸಾರಿ ಅನ್ಯ ಜನರಂತೆ ಅನ್ಯ ಮಾರ್ಗಗಳನ್ನು ನಾವು ನೋಡುತ್ತಾ ಇರುತ್ತೇವೆ, ಮನುಷ್ಯರ ಕಡೆಗೆ ನೋಡುತ್ತೇವೆ, ವೈದ್ಯರನ್ನೇ ನಂಬುತ್ತೇವೆ, ಅಧಿಕಾರಿಗಳನ್ನೇ ನಂಬುತ್ತೇವೆ. ಅಪ್ಪ, ನಾವು ಅನೇಕ ಸಾರಿ ಆಸ್ಪತ್ರೆಗಳನ್ನೇ, ಅಧಿಕಾರಿಗಳನ್ನೇ, ಬ್ಯಾಂಕ್ಗಳನ್ನೇ ನಂಬುತ್ತೇವೆ. ಅಪ್ಪ, ನಂಬಬಾರದು ಅಂತ ನೀವು ಹೇಳ್ತಾ ಇಲ್ಲ. ಆದರೆ ಅಪ್ಪ, ಮೊದಲನೇದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮಲ್ಲಿ ನಾವು ಇದ್ದುಕೊಂಡು, ನಿಮ್ಮ ಮೂಲಕವಾಗಿ ನಿಮ್ಮನ್ನು ನಾವು ಮೆಚ್ಚಿಸುವ ಹಾಗೆ ಇದಕ್ಕೆ ಕೃಪೆಯನ್ನು ತೋರಿಸಿರಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ಹೌದು ಸ್ವಾಮಿ. ಅಪ್ಪ, ನಿಮ್ಮ ಶಿಷ್ಯರುಗಳೆಲ್ಲ ನಿಮ್ಮನ್ನು ಹಿಡಿದಾಗ ಎಲ್ಲರೂ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ಬಿಟ್ರು ಸ್ವಾಮಿ. ಎಲ್ಲರೂ ಓಡಿ ಹೋಗ್ಬಿಟ್ರು ಸ್ವಾಮಿ. ಎಲ್ಲರೂ ಮೋಸಗಾರರಂತೆ, ಎಲ್ಲರೂ ಕೈ ಬಿಡಲ್ಪಟ್ಟಂತೆ ನೀವು ಅಪ್ಪ ನಿನ್ನ ವಾಕ್ಯವೇ ಹೇಳುವ ಪ್ರಕಾರವಾಗಿ ಇಗೋ ಕುರುಬನನ್ನು ಹಿಡಿದಾಗ ಕುರಿಗಳು ಚದರಿ ಹೋಗುವಂತೆ ಶಿಷ್ಯರೆಲ್ಲರೂ ಬಿಟ್ಟು ಓಡಿ ಹೋದ್ರಪ್ಪ. ದೇವರೇ, ಇಗೋ ಅಪ್ಪ ಪೇತ್ರನು ಇಗೋ ನನ್ನ ಸ್ವಾಮಿಗೆ ಏನು ಮಾಡ್ತಾರೋ ನೋಡೋಣ ಎಂದು ದೂರದಿಂದ ಬಂದು ನಿಂತುಕೊಂಡ. ಅಪ್ಪ, ಅವನು ಗಮನಿಸುತ್ತಾ ಇದ್ದ ಸ್ವಾಮಿ. ಹೌದು, ಇದು ಬಹಳ ಇಕ್ಕಟ್ಟಿನ ಸ್ಥಿತಿಯಾಗಿತ್ತು. ಯೇಸು ಸ್ವಾಮಿನ ಏನು ಮಾಡ್ತಾರೋ ಎಂದು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಪೇತ್ರನು ಬಂದಾಗ ಅಪ್ಪ ಕೆಲವರವನ್ನ ಕೇಳಿದ್ರು, ನೀನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು ತಾನೇ ಎಂದು ಕೇಳಿದಾಗ ಇಲ್ಲ 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 ಎಂದು ಹೇಳಿ 3 ಸಾರಿ ಅಲ್ಲಗಳೆದನು. ಹಲ್ಲೆಲೂಯಾ. ಆದರೆ ಅಪ್ಪ ಕೊನೆಗೆ ಆ ಇಕ್ಕಟ್ಟಿನ ಸ್ಥಿತಿ ಇದು ಅಂತ ಗೊತ್ತಾದರೂ ಕೂಡ ಪೇತ್ರನು ಗೊಳೋ ಅಂತ ಅಳುತ್ತಾ, ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಅಯ್ಯ,
ಅವರು ನನ್ನನ್ನು ಕೇಳಿದಾಗ ಭಯ ಪಟ್ಬಿಟ್ಟೆ ಅಪ್ಪ, ನಾನು ಅಪನಂಬಿಕೆ ಹೊಂದ್ಬಿಟ್ಟೆ ಅಪ್ಪ, ನಿನ್ನನ್ನು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟೆ, ನನ್ನನ್ನು ಕ್ಷಮಿಸಯ್ಯ. ನಾನು ಈ ರೀತಿ ಮಾಡಬಾರ್ದಾಗಿತ್ತು, ಇಕ್ಕಟ್ಟಿನಲ್ಲಿ ನಾನು ನಿನ್ನನ್ನು ಅಲ್ಲಗಳೆಯಬಾರ್ದಾಗಿತ್ತು ಎಂದು ಅಪ್ಪ ಅವನು ಬೇಡಿಕೊಂಡ ಹಾಗೆ ಇವತ್ತು ಅನೇಕ ಸಾರಿ ನಮಗೆ ಕಷ್ಟ ಬಂದಾಗ, ನೋವಾದಾಗ, ಕುಟುಂಬದಲ್ಲಿ ಬೇಸರ ಆದಾಗ, ಸಾಲಗಳಿದ್ದಾಗ, ಸಮಸ್ಯೆಗಳಿದ್ದಾಗ ನಾವು ನಿಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವು ಸ್ವಾಮಿ. ಆದರೆ ನಾವು ನಿಮ್ಮನ್ನು ಮರೆತರು, ನೀವು ನಮ್ಮನ್ನು ಮರೆಯಲಿಲ್ಲ ಸ್ವಾಮಿ. ಕರ್ತನೇ, ನಾವು ನಿಮ್ಮನ್ನು ವಿರೋಧವಾದರೂ, ಅವಿಧೇಯರಾದರೂ ನೀವು ನಮಗೆ ಅವಿಧೇಯರಾಗಿಲ್ಲಪ್ಪ. ನೀವು ನಮ್ಮನ್ನು ಪ್ರೀತಿಸುತ್ತಲೇ ಇದ್ದೀರಿ ಸ್ವಾಮಿ. ಈಗಲೂ ನಮ್ಮನ್ನು ಪ್ರೀತಿಸ್ತಾ ಇದ್ದೀರಿ, ನಿಮಗೆ ಸ್ತೋತ್ರ. ಈಗೋ ಇಕ್ಕಟ್ಟಿಗಳ ಸ್ಥಿತಿಗಳಲ್ಲಿ ನಾವು ನಿಮ್ಮನ್ನು ಮರೆತು ಹೋಗಬಾರ್ದಪ್ಪ. ಇಸ್ರಾಯೇಲರು ಕೆಂಪು ಸಮುದ್ರದ ಬಳಿಗೆ ಬಂದಾಗ ಅಪ್ಪ ಅವರು ನಿನ್ನನ್ನು ಮರೆತು ಬಿಟ್ರು. ನಮ್ಮನ್ನು ಬಿಡಿಸಿದ ದೇವರು ಯಾರು ಅಂತ ಮರೆತು ಬಿಟ್ರು ಅವರಪ್ಪ. ಸಮುದ್ರ ನೋಡಿದ ತಕ್ಷಣ ಭಯಪಟ್ಬಿಟ್ರು, ಫರೋಹನ ಸೇನೆಯನ್ನು ನೋಡಿದಾಗ ಭಯಪಟ್ಬಿಟ್ರು. ಆದರೆ ಮೋಶೆ ಆದರೂ ನಿಮಗೆ ಮೊರೆ ಇಟ್ಟರು ಸ್ವಾಮಿ. ಹಾಲೆಲೂಯ. ದೇವರೇ ಅಪ್ಪ, ಶದ್ರಕ್ ಮೇಷಕ್ ಅಬೇದ್ನೆಗೋರು ಬೆಂಕಿಗೂ ಕೂಡ ಭಯಪಡದೇ ಇದ್ರು. ಅವರ ಹಾಗೆ ಅನೇಕರು ಒಂದು ವೇಳೆ ದೇವರನ್ನ ನಂಬಿದ್ದಿರಬಹುದು. ಅವರು ಯಾರು ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಭಯಪಟ್ಬಿಟ್ರು ಅಪ್ಪ. ಬೆಂಕಿ ನೋಡಿ ಭಯಪಟ್ಬಿಟ್ರು. ಅಯ್ಯೋ, ನಾವು ಬೆಂಕಿಗೆ ಬಿದ್ದೋಗ್ತೀವಿ ಅಂತ ದೇವರೇ ನಿನ್ನನ್ನು ಬಿಟ್ಬಿಟ್ರು ಸ್ವಾಮಿ. ಅದೇ ರೀತಿಯಲ್ಲಿ ಕೆಲವು ಸಾರಿ ನಾವು ಕೂಡ ನಿಮ್ಮನ್ನು ಬಿಟ್ಬಿಟ್ಟಿರ್ತೇವಪ್ಪ. ಪ್ರಾರ್ಥನೆ ಮಾಡೋದು ಬಿಟ್ಟಿದ್ವಿ, ವಾಕ್ಯ ಓದೋದನ್ನ ಬಿಟ್ಟಿದ್ವಿ, ನಿಮ್ಮ ಆಲಯಕ್ಕೆ ಹೋಗೋದನ್ನ ಬಿಟ್ಟಿದ್ವಿ ಅಪ್ಪ. ನಮ್ಮನ್ನು ಕ್ಷಮಿಸಿರಿ ಅಪ್ಪ. ದೇವರೇ, ನಾವು ಮಾಡಿದ ತಪ್ಪು ಎಂದು ನಮಗೆ ಗೊತ್ತಾಗ್ತಾ ಇದೆ. ಆದರೆ ಈಗಲಾದರೂ ನಿನ್ನ ವಾಕ್ಯ ನಮಗೆ ಹೇಳಿಕೊಡೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಹೌದು ಸ್ವಾಮಿ. ಕರ್ತನೇ, ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗದಂತೆ ಅಪ್ಪ. ಇಕ್ಕಟ್ಟುಗಳು ಬಂದಾಗ, ರೋಗಗಳು ಬಂದಾಗ, ವೇದನೆಗಳು ಬಂದಾಗ, ಶೋಧನೆಗಳು ಬಂದಾಗ ನಿಮ್ಮನ್ನು ಬಿಟ್ಟು ಹೋಗಬಾರ್ದಪ್ಪ. ಹೌದು ಸ್ವಾಮಿ ದೇವರೇ, ಯೋಬನ ಹೆಂಡತಿ ಹೇಳ್ತಾಳೆ, ಈಗೋ ಇಷ್ಟಾದರೂ ನಿನಗೆ ಬುದ್ಧಿ ಬರಲಿಲ್ಲ, ಎಲ್ಲ ಕಳ್ಕೊಂಡಿದೀಯ, ಇನ್ನೂ ನೀನು ಯೇಸುವನ್ನ ಅಂದ್ರೆ ಯೇಸುವ ದೇವರನ್ನೇ ನಂಬಿಕೊಂಡಿದ್ದೀಯಲ್ಲ, ಆತನನ್ನು ನೀನು ದೂಷಿಸಿ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳಿದರು. ಆದರೆ ಯೋಬನು ಹೇಳಿದಂಥ ಮಾತು ಸ್ವಾಮಿ, ದೇವರಿಂದ ನಾವು ಕೆಟ್ಟದ್ದೇನು ಹೊಂದಬಾರದೋ, ಯಾವಾಗಲೂ ಒಳ್ಳೆಯದನ್ನು ಹೊಂದಬೇಕು. ಆತನು ಕೊಟ್ಟನು, ಆತನು ತೆಗೆದುಕೊಂಡ, ಅದರಲ್ಲೇನೂ ಇಲ್ಲ ಎಂದು ಹೇಳಿ ಪ್ರಾರ್ಥಿಸಿದನಪ್ಪ. ಅಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಯೋಬನು ನಿಮ್ಮನ್ನು ಬಿಟ್ಟು ಕೊಡಲಿಲ್ಲ ಸ್ವಾಮಿ. ನಾವು ಕೂಡ ಎಂತಹ ಇಕ್ಕಟ್ಟುಗಳು ಬಂದಾಗ ನಿಮ್ಮನ್ನು ಬಿಟ್ಟು ಕೊಡದ ಹಾಗೆ, ನಿಮ್ಮನ್ನು ನಾವು ಹಿಂತಿರುಗಿ ನೋಡದಪ್ಪ, ನಿಮ್ಮನ್ನು ಬಿಟ್ಟು ಅವಿಧೇಯರಾಗಿ ಹೋಗದ ಹಾಗೆ ನಮಗೆ ಸಹಾಯ ಮಾಡಿಕೊಡಪ್ಪ. ಈಗೋ ನಾವಿಲ್ಲಿರುವ ನಾವು ಕರ್ತನೆ, ನಾವು ಜೀವಿಸುವ ಕಾಲವೆಲ್ಲ ನಿಮಗಾಗಿ ನಾವು ಜೀವಿಸ್ತೇವಪ್ಪ, ನಿಮಗೋಸ್ಕರ ನಾವು ಜೀವಿಸ್ತೇವಪ್ಪ. ಯಾಕೆಂದ್ರೆ ಅಪ್ಪ, ಇಕ್ಕಟ್ಟುಗಳು ಬರ್ತವೆ ಅಪ್ಪ. ನಮ್ಮನ್ನು ಮನುಷ್ಯರು ಕೈ ಬಿಡ್ತಾರಪ್ಪ. ಸ್ವಂತ ಗಂಡನೇ ನಮ್ಮನ್ನು ಕೈ ಬಿಡಬಹುದು, ಹೆಂಡತಿನೇ ನಮ್ಮನ್ನು ಮರೆಯಬಹುದು, ಮಕ್ಕಳು ನಮ್ಮನ್ನು ದೂಷಿಸಬಹುದು, ಕರ್ತನೆ ನಮ್ಮ ವ್ಯಾಪಾರಗಳು ನಡೆಯದೇ ಇರಬಹುದು, ವ್ಯವಸಾಯಗಳಲ್ಲಿ ಉನ್ನತಿ ಕಾಣದೇ ಇರಬಹುದು, ಕರ್ತನೆ ಎಲ್ಲವನ್ನು ಕಳ್ಕೊಂಡ ಸ್ಥಿತಿಯಲ್ಲಿ ಇದ್ದಿರಬಹುದು. ಅಯ್ಯೋ, ನಾನು ಒಂದು ಕಾಲದಲ್ಲಿ ಎಷ್ಟು ಚೆನ್ನಾಗಿದ್ದೆ, ಆದರೆ ಈಗ ನನ್ನ ಪರಿಸ್ಥಿತಿ ಈ ರೀತಿ ಆಯಿತಲ್ವಾ, ಇನ್ನು ಇಷ್ಟೇನ ನನ್ನ ಪರಿಸ್ಥಿತಿ ಎಂದು ಕುಗ್ಗಿದ ಸಂದರ್ಭದಲ್ಲಿ ಕೂಡ ನಾವು ಪ್ರಾರ್ಥಿಸುವಾಗ ನೀವು ಹೇಳ್ತೀರಾ, ಮಗಳೇ ಮಗನೇ, ನಾನು ಯೋಬನ ಜೀವಿತದಲ್ಲಿ ಮತ್ತೆ ಹೇಗೆ 2ರಷ್ಟು ಆಶೀರ್ವಾದವನ್ನು ಹಿಂತಿರುಗಿಸಿ ಕೊಟ್ಟೆನೋ, ನೀನು ನಂಬಿ ಅದೇ ಸ್ಥಿತಿಯಲ್ಲಿ ನೀನಿರುವುದಾದರೆ ನಾನು ನಿನ್ನನ್ನು ಮಾರ್ಪಡಿಸುತ್ತೇನೆ, ನಿನ್ನ ಜೀವಿತದಲ್ಲಿ ಉತ್ತಮವಾದ ಕ್ರಿಯೆಯನ್ನು ನಾನು ಮಾಡುತ್ತೇನೆ ಎಂದು ಹೇಳುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಯಾರೆಲ್ಲ ಇವತ್ತು ಅಪ್ಪ ನನ್ನ ಜೀವಿತದಲ್ಲಿ ಅಪ್ಪ, ನನ್ನ ಇಕ್ಕಟ್ಟಿನ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಮಾರ್ಪಡುತ್ತದಾ ಎಂದು ಪ್ರಾರ್ಥಿಸುತ್ತಿರುವಾಗ ಅವರ ಪರಿಸ್ಥಿತಿಯನ್ನು ಮಾರ್ಪಡಿಸುವ ದೇವರು. ಇಸ್ರಾಯೇಲರ ಪರಿಸ್ಥಿತಿ ಮಾರ್ಪಡಿಸಿದಿ, ದಾನಿಯೇಲನ ಪರಿಸ್ಥಿತಿ ಮಾರ್ಪಡಿಸಿದಿ, ಶದ್ರಕ್ ಮೇಷಕ್ ಪರಿಸ್ಥಿತಿ ಮಾರ್ಪಡಿಸಿದಿ, ಪೇತ್ರನ ಪರಿಸ್ಥಿತಿಯನ್ನು ಮಾರ್ಪಡಿಸಿದಿ, ಯೋನನ ಪರಿಸ್ಥಿತಿಯನ್ನು ಮಾರ್ಪಡಿಸಿದಿ, ಯೋಬನ ಪರಿಸ್ಥಿತಿಯನ್ನು ಮಾರ್ಪಡಿಸಿದಿ. ಈಗ ನನ್ನ ಜೀವಿತವನ್ನು ನೀನು ಮಾರ್ಪಡಿಸಬಲ್ಲಿ, ನನ್ನ ಜೀವಿತದಲ್ಲಿರುವ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನೀನು ಮಾರ್ಪಡಿಸಬಲ್ಲಿ. ನಿನಗೆ ಸ್ತೋತ್ರ ಮಾಡುತ್ತೇವೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಮ್ಮ ಮೊರೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ, ನಾವು ಮಾಡಿದ ಬಿನ್ನಹಗಳನ್ನು ಕೇಳುತ್ತಿರುವುದಕ್ಕಾಗಿ ಸ್ತೋತ್ರ. ನೀವು ತಾನೇ ಅಪ್ಪ ಈ ವಾಕ್ಯಾನುಸಾರವಾಗಿ ಬರುವ ದಿನಗಳಲ್ಲಿ ಇಕ್ಕಟ್ಟುಗಳು ಬಂದಾಗ ನಾವು ನಿಮ್ಮನ್ನು ಮರೆತು ಬಿಡದೆ ನಾವು ನಿಮ್ಮನ್ನೇ ಅನುಸರಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತ ಈ ಪ್ರಾರ್ಥನೆಯನ್ನ ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.